ಕೋಟೆ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಅಮಾಯಕರನ್ನ ಕೊಪ್ಪಳ ಪೊಲೀಸರೇ ಮಾಡಿದ್ರು ಸುಲಿಗೆ. ತಪ್ಪೊಪ್ಪಿಕೊಂಡ ಎಎಸ್ಐ ಬಾಯ್ಬಿಟ್ರು ಸ್ಫೋಟಕ ಸತ್ಯ. ವಸೂಲಿ ಡ್ಯೂಟಿಯಲ್ಲಿ ಇನ್ಯಾರ್ಯಾರ ಹೆಸರಿದೆ ಗೊತ್ತಾ? ಇದು ಟಿವಿ9 ಸ್ಟಿಂಗ್ ನಿಂದ ಬಯಲಾದ ಮತ್ತೊಂದು ಸತ್ಯ. ಇದೇ ಹೊತ್ತಿನ ವಿಶೇಷ ಕಾಮುಕರ ಕೋಟೆ 2. ಕಳೆದ ಜೂನ್ 8ರಂದು ಟಿವಿ9 ರಹಸ್ಯ ಕಾರ್ಯಾಚರಣೆ ನಡೆಸಿ ಕಾಮುಕರ ಕೋಟೆ ಹೆಸರಲ್ಲಿ ಅಬಲೆಯೊಬ್ಬಳನ್ನ ನಮ್ಮ ಸಮಾಜ ಹೇಗೆಲ್ಲ ಬಳಸಿಕೊಳ್ಳುತ್ತೆ ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿತ್ತು. ಅಬಲೆಗೆ ಮೊದಲು ತಂದೆ ಎಂದು ನಂಬಿಸಿದ ಶೇಖರಪ್ಪ ಎಂಬವ ಮೋಸ ಮಾಡಿದ್ದ. ಆತನಿಂದ ಪಾರಾದ ಮಹಿಳೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಅಬಲೆಗೆ ನಕಲಿ ಡಾಕ್ಟರ್ ಪರಿಚಯವಾಗಿದ್ದು, ನಕಲಿ ಡಾಕ್ಟರ್ ಶರಣಪ್ಪ ಕೂಡ ಅಬಲೆಯನ್ನ ಕಾಮದಾಟಕ್ಕೆ ಕರೆದಿದ್ದ. ಅಲ್ಲಿಂದ ಅಬಲೆ ಜಗಳ ಮಾಡಿ ತಪ್ಪಿಸಿಕೊಂಡಿದ್ಲು. ಇದಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ಮದುವೆ ವಿಷಯ ಮಾತನಾಡಿ ಪರಿಚಯವಾಗಿದ್ದ ಕರಿಯಪ್ಪ ಸಾಗರ ಎಂಬಾತ ಕೂಡ ಇವಳಿಗೆ ಮೋಸ ಮಾಡಿದ್ದ. ಈ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡುವುದಕ್ಕೆ ಹೋದ್ರೆ ಕೊಪ್ಪಳ ಪೊಲೀಸರು ಅಮಾಯಕರ ಬಳಿ ಹಣ ವಸೂಲಿ ಮಾಡಿದ್ರು. ಗಂಗಾವತಿ ಡಿವೈಎಸ್ಪಿ ಎಂ ಸಂದಿಗವಾಡ ಹಾಗೂ ಆತನ ಪರಮಾಪ್ತ ಎಎಸ್ಐ ಅಶೋಕ ಅಬಲೆಯ ಕಣ್ಣೀರಿನಿಂದ ಲಕ್ಷ ದೋಚಿದ್ರು. ಯಾವಾಗ ಪೊಲೀಸರು ಅಮಾಯಕ ಬಳಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಟಿವಿ9 ತಂಡಕ್ಕೆ ಗೊತ್ತಾಯ್ತೋ ಆವಾಗ ಟಿವಿ9 ತಂಡ ರಹಸ್ಯ ಕ್ಯಾಮೆರಾದೊಂದಿಗೆ ಫೀಲ್ಡ್ಗಿಳಿದಿತ್ತು. ಟಿವಿ9 ರಹಸ್ಯ ಕ್ಯಾಮೆರಾದಲ್ಲಿ ಕಳ್ಳ ಪೊಲೀಸರ ಆಟ ಸೆರೆ ಸಿಕ್ಕಿತ್ತು. ಇನ್ನು ಈ ಸಂಬಂಧ ಟಿವಿ9 ಸ್ಟಿಂಗ್ ವರದಿ ಪ್ರಸಾರ ಮಾಡಿದ ಬಳಿಕ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅನೂಪ್ ಶೆಟ್ಟಿ ಭ್ರಷ್ಟ ಎಎಸ್ಐ ಅಶೋಕ್ ಸ್ಫಟಿಕೆಯನ್ನ ಅಮಾನತು ಮಾಡಿದ್ರು. ಆದ್ರೆ ಡಿವೈಎಸ್ಪಿ ಸಂದಿಗವಾಡ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ವರದಿ ಪ್ರಸಾರವಾಗಿ 20 ದಿನ ಕಳೆದ್ರೂ ಕೂಡ ಅನೂಪ್ ಶೆಟ್ಟಿ ಸಂದಿಗವಾಡ ವಿರುದ್ಧ ಕ್ರಮ ಕೈಗೊಳ್ಳದೇ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಈ ಮಧ್ಯೆ ಈ ಡೀಲ್ನಲ್ಲಿ ಸಸ್ಪೆಂಡ್ ಆದ ಎಎಸ್ಐ ಅಶೋಕ್ ಸ್ಫಟಿಕೆ ಟಿವಿ9 ಜೊತೆಗೆ ಮಾತನಾಡಿ ನಡೆದ ಘಟನೆಯನ್ನ ವಿವರಿಸಿದ್ದಾನೆ. ಪ್ರಕರಣದಲ್ಲಿ ನಾನೊಬ್ಬ ಅಮಾಯಕ, ನಾನು ಸಾಹೇಬ್ರು ಹೇಳಿದ ಹಾಗೆ ಕೇಳಿದ್ದೇನೆ, ನಂದೇನೂ ತಪ್ಪಿಲ್ಲ ಅಂತ ಹೇಳಿದ್ದಾನೆ. ಇಡೀ ಪ್ರಕರಣದಲ್ಲಿ ನಾನು ಅಮಾಯಕರ ಬಳಿ 70,000 ನಾನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ 10,000 ನಾನು ತೆಗೆದುಕೊಂಡು ಉಳಿದ ಹಣವನ್ನ ಡಿವೈಎಸ್ಪಿ ಸಾಹೇಬ್ರಿಗೆ ಕೊಟ್ಟಿದ್ದೇನೆ ಅಂತ ಖುಲ್ಲಾ ಹೇಳಿದ್ದಾನೆ. ದೇವರ ಪ್ರಮಾಣವಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ರೆಕಾರ್ಡ್ ಮಾಡ್ಕೋಬೇಡಿ ಅಂತ ತನ್ನ ಅಳಲು ತೋಡಿಕೊಂಡಿದ್ದಾನೆ. ಪ್ರಕರಣದಲ್ಲಿ ನಾನು ಅಮಾಯಕ, ಹಿರಿಯ ಅಧಿಕಾರಿಗಳು ಹೇಳಿದ ಹಾಗೆ ನಾನು ಕೇಳಿದ್ದೇನೆ ಅಂತ ಸಂದಿಗವಾಡ ಜಾತಕ ಬಯಲು ಮಾಡಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರೋದು ಏನಂತಂದ್ರೆ ಡಿವೈಎಸ್ಪಿ ಸಂದಿಗವಾಡ ವಿರುದ್ಧ ನೇರ ಆರೋಪ ಕೇಳಿ ಬರ್ತಾ ಇರೋದು. ಅಷ್ಟು ಮಾತ್ರವಲ್ಲ, ಇಷ್ಟು ನೇರ ಆರೋಪ ಕೇಳಿ ಬಂದರೂ ಕೂಡ ಸಂದಿಗವಾಡ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇನೆ ಎಎಸ್ಐ ಅಶೋಕ್ ವಿರುದ್ಧ ಮಾತ್ರ ಅಮಾನತು ಕ್ರಮವನ್ನ ಕೈಗೊಂಡಿರೋದ್ರ ಹಿಂದಿನ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆಯನ್ನ ಈ ಒಂದು ಒಟ್ಟಾರೆ ಪ್ರಕರಣ ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ಡಿವೈಎಸ್ಪಿ ಸಂದಿಗವಾಡ ಅವರ ಅಣತಿಯಂತೆ ನಾನು ಲಂಚ ತಗೊಂಡಿರೋದು 70,000ದಲ್ಲಿ 60,000 ಅವರಿಗೆ ಹೋಗುತ್ತೆ, ನಾನು ಬರೀ 10,000 ಅಷ್ಟೇ ತಗೊಳ್ತಾ ಇರೋದು ಅಂತ ಎಎಸ್ಐ ಅಶೋಕ್ ಅಲವತ್ತುಕೊಂಡಿದ್ರು ಕೂಡ ಸಂದಿಗವಾಡ ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಅಷ್ಟು ಮಾತ್ರವಲ್ಲ, ಟಿವಿ9 ನಡೆಸಿರುವಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ ಸಂದಿಗವಾಡ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಎಎಸ್ಐ ಅಶೋಕ್ ಸಂದಿಗವಾಡ ಅವರ ಹೆಸರನ್ನ ಹೇಳ್ಕೊಂಡು ಈ ಅಮಾಯಕರ ಬಳಿ ದುಡ್ಡನ್ನ ಸುಲಿಗೆ ಮಾಡ್ತಾ ಇರ್ತಾರೆ. ಆದ್ರೆ ಸಂದಿಗವಾಡ ಅವರ ಹೆಸರನ್ನ ಸಂಪೂರ್ಣವಾಗಿ ಈ ಪ್ರಕರಣದಿಂದ ಹೊರಗಿಡುವಂತಹ ಉದ್ದೇಶ ಏನು? ಅಟ್ಲೀಸ್ಟ್ ಅವರು ಆರೋಪಿ ಹೌದಾ ಅಲ್ವಾ, ಅವರು ಅಪರಾಧಿ ಹೌದಾ ಅಲ್ವಾ, ಈ ಬಗ್ಗೆ ತನಿಖೆಯಾದರೂ ನಡೆಸುವಂತಹ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಬಹುದಿತ್ತು. ಆದರೆ ಅದ್ಯಾವುದನ್ನು ಕೂಡ ಮಾಡದೆ ಎಎಸ್ಐ ಅಶೋಕ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಸಂದಿಗವಾಡ ಅವರನ್ನ ಇದರಿಂದ ರಕ್ಷಣೆ ಮಾಡುವಂತಹ ಹುನ್ನಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಈ ಪ್ರಕರಣ ಹುಟ್ಟು ಹಾಕ್ತಾ ಇದೆ. ಕಳೆದ ಜೂನ್ 8ರಂದು ಟಿವಿ9 ನಡೆಸಿರುವಂತಹ ರಹಸ್ಯ ಕಾರ್ಯಾಚರಣೆಯ ನಂತರದ ಬೆಳವಣಿಗೆ ಇದು. ರಹಸ್ಯ ಕಾರ್ಯಾಚರಣೆಯಲ್ಲಿ ಕಾಮುಕರ ಕೋಟೆ ಹೆಸರಲ್ಲಿ ಅಬಲೆಯೊಬ್ಬಳನ್ನ ನಮ್ಮ ಸಮಾಜ ಯಾವ ರೀತಿಯೆಲ್ಲ ಬಳಸಿಕೊಳ್ಳುತ್ತೆ ಅನ್ನೋದನ್ನ ರಾಜ್ಯದ ಜನರ ಮುಂದೆ ಟಿವಿ9 ತೆರೆದಿಟ್ಟಿತ್ತು. ಅಬಲೆಗೆ ಸಾಕಷ್ಟು ಜನ ನಂಬಿಸಿ ಮೋಸ ಮಾಡಿದ್ರು. ಆದರೆ ಈ ವಿಚಾರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಂತಹ ಅಬಲೆಗೆ ಎದುರಾಗಿದ್ದು ನಿಜಕ್ಕೂ ಕೂಡ ಇನ್ನೊಂದು ನರಕ. ಯಾಕಂದ್ರೆ ಪೊಲೀಸರು ಆಕೆಗೆ ನ್ಯಾಯ ಕೊಡಿಸಬೇಕಾಗಿದ್ದರ ಬದಲು ಆಕೆಯನ್ನೇ ಬಳಸಿಕೊಂಡು ಆಕೆಯನ್ನ ಮುಂದಿಟ್ಟುಕೊಂಡು ಆಕೆ ಯಾರ್ಯಾರು ಮೋಸ ಮಾಡಿದಾರೋ ಜೊತೆಗೆ ಇನ್ನೊಂದಷ್ಟು ಜನರನ್ನ ಸೇರಿಸಿಕೊಂಡು ಅವರ ಕೈಯಿಂದ ಹಣವನ್ನ ಪೀಕುವಂತಹ ಕೆಲಸಕ್ಕೆ ಈ ಪೊಲೀಸರು ಮುಂದಾಗಿದ್ದು ನಮ್ಮ ಸಮಾಜ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ.
ಇನ್ನು ಎಎಸ್ಐ ಅಶೋಕ್ ಟಿವಿ9 ಪ್ರತಿನಿಧಿ ಜೊತೆಗೆ ಅಳಲು ತೋಡಿಕೊಂಡಿರುವಂತಹ ದೂರವಾಣಿ ಸಂಭಾಷಣೆ ಇಲ್ಲಿದೆ. ಫೋನ್ ಮಾಡಂದ್ರ ಸರ್. ಹ್ಞೂ ಸರ್. ಏನ್ ಸರ್ ಈಗ ವಿಷಯ ಈ ಗೌಡ್ರು ಹೇಳಿರ್ಬೇಕಲ್ರಿ ಸರ್, ನಮ್ದೊಂದು ಸ್ವಲ್ಪ ಇದು ಮಾಡಿಸ್ಬಿಡ್ರಿ ಸರ್. ಅಲ್ಲ ಏನ್ ಮಾಡಿಸ್ಬೇಕು ಸರ್ ನನ್ನ ಸರ್ ತಾವೇನಿರಿ ಸರ್, ಬಂದಿಲ್ಲ ಸರ್ ತಮ್ಮ ಕಡೆ? ನೀವ್ ಎಲ್ಲಿರ್ತೀರಿ ಸರ್? ನಾನು ಇಲ್ಲಿ ಇದ್ದೇನೆ ರೀ, ಸಿರಿಗಿರಿ ಮನಿ ಡಾಕ್ಟ್ರ್ ಇತ್ತಲ್ರಿ, ಸಿರಿಗಿರಿ ಡಾಕ್ಟ್ರ್ ಇಸ್ಲಾಂಪುರ್ನಾಗ. ಇಲ್ರಿ, ಆಕ್ಚುಲಿ ನಾನು ಕೊಪ್ಪಳ ಇರ್ತೇನೆ ರೀ ಸರ್. ಕೊಪ್ಪಳ ಇರ್ತಾರೇನ್ರಿ? ಕೊಪ್ಪಳಕ್ಕೆ ಬರ್ಲೇನ್ರಿ? ಕೊಪ್ಪಳಕ್ಕೆ ಬರ್ಲೇ ರೀ? ಅಲ್ಲಲ್ಲ, ಏನ್ ಆಗ್ಬೇಕಾಗ್ಯದ ಸರ್ ಈಗ ನಿಮ್ಗೆ? ಈಗ ಮತ್ ನಮ್ದೆಲ್ಲ ಬಂದ್ಬಿಟ್ಟೈತಲ್ರಿ, ನಾನು ಅದ್ರಾಗ ನಿಜವಾಗ್ಲೂ ಇಲ್ರಿ ಸರ್. ನಾನು ನಮ್ಮ ಆಫೀಸರ್ ನನಗೆ ಭಾಳ ಇದು ಮಾಡ್ಬಿಟ್ಟಾರ್ರಿ. ಯಾರು ಸರ್? ಏನ್ ಮಾಡ್ತೀನಿ, DS ಸಾಬ್ರಿ. ಏನಂತ ಇಲ್ರಿ ಸರ್, ಈಗ ಅವ್ರದ್ದು ನಮ್ದು ಯಾರು ಸರ್, ಈಗ ನಾನು ಬಂದ್ಬಿಟ್ಟೆ ಸರ್. ಈಗ ಈಗ ಮತ್ತೆ ತಾವು ಹೆಂಗ್ ಹೇಳ್ತೀರಿ ಹಂಗ ಇದು ಮಾಡ್ತೀನಿ ಸರ್. ತಮ್ಮ ಬಿಟ್ಟು ಬಂದ್ಬಿಡ್ತೀನಿ ಸರ್ ಈಗ ನಾನು. ಅಲ್ಲ ಬರೋದಾತ್ ಸರ್, ನಿಮ್ದು ಏನ್ ರೋಲ್ ಸರ್ ಅದ್ರಾಗ? ಏನ್ ಸರ್ ನಿಮ್ದು ಏನ್ ರೋಲ್ ಅದ್ರಾಗ? ನಾನು ದುಡ್ಡು ಇಸ್ಕೊಂಡಿದ್ದೆ ಐತಲ್ ಸರ್ ಅದ್ರಾಗ. ಹ್ಞೂ ಸರ್. ಮತ್ತೆ ಅದ ಬಂದ್ಬಿಟ್ಟೆ ಸರ್ ಅದ್ರಾಗ. ಮತ್ ನೀವು ಇಸ್ಕೊಂಡ್ರೆ ಯಾರಿಗೆ ಇಸ್ಕೊಂಡ್ರಿ ಅವನ್ನ? ಅಲ್ಲ ಬರೋಬರ್ ಬಿಡು ಸರ್. ಈಗ ಅದು ಆತ ಇಲ್ಲ ಅಂತ ಹೇಳ್ಬಿಡ್ತಾರೆ ಸರ್ ಅವರು. ಇಲ್ಲ ಅಂತ ಹೇಳ್ತಾರೆ ಸರ್. ಮತ್ತೆ ಅಮಾಯಕ ನಾನು ರಾಯರ ಹೆಸರು ಹೇಳಿ ಪ್ರಸಾದ ಊಟ ಮಾಡ್ಕಿರ್ತೀನಿ ಸರ್. ಹ್ಞೂ ಸರ್. ನನಗೆ ಊರಂದ್ರೆ ನಮ್ಮ ಹೆಣ್ಮಕ್ಳಿಗೆ ದವಾಖಾನೆ ಕರ್ಕೊಂಡು ಹೊಂಟೀನಿ ಸರ್ ಈಗ. ಹ್ಞೂ ಸರ್. ಸ್ವಲ್ಪ ನಾನು ಈಗ ಎಲ್ಲಿದೆ ಸರ್ ಸರ್? ಇಲ್ಲ, ನಾನು ಕೊಪ್ಪಳ ಇರ್ತೀನಿ ಸರ್. ಆಕ್ಚುಲಿ ನಾವು ಗಂಗಾವತಿ ಇರಲ್ಲ ಸರ್, ನಾನು ಕೊಪ್ಪಳ ಇರ್ತೀನಿ ಸರ್. ಟಿವಿ9 ಸರ್? ಹೌದೌದು ಸರ್, ಹೌದು. ನಮ್ಮ ಈತ್ನ ಸ್ವಲ್ಪ ನಮ್ಮ ಹಳಿ ಅದಾನ ಸರ್, ನಮ್ಮ ಕಡೆ ಕಳಿಸ್ಲ ಸರ್ ಪರಶುರಾಮ್ ಅಂತ ಹೇಳಿ ಸರ್. ಅವ್ರನ್ನ ಏನು ಕಳ್ಸೋದು ಬೇಡ ಸರ್, ನೀವು ಆರಾಮ್ ಬರ್ರಿ, ಭೇಟಿ ಆಗ್ರಿ, ನನಗೇನು ಬೇಕಾರೆ ಏನು ತೊಂದರೆ ಇಲ್ಲ. ಹ್ಞೂ ಸರ್, ತಾವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀನಿ ಸರ್. ಅಲ್ಲಲ್ಲ, ನಾವೇನು ಹೇಳುದಿಲ್ಲ ಸರ್. ಈಗ ನೀವು ಈಗ ಎಷ್ಟು ಇಸ್ಕೊಂಡಿದ್ರಿ ಅವತ್ತು ನೋಡಿ ಸರ್? ನಾನು ಪ್ರಮಾಣವಾಗಿ ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ ಸರ್. ಅದ ಮತ್ತೆ ಎಲ್ಲಾರು ಕರೆ ಕಳಿಸಿದ್ವಿ ಸರ್. ನೀವೇನ್ ಟಿವಿ ಬಂದಿತ್ತಲ್ಲ, ಕರೆ ಕಳಿಸಿದ್ವಿ ಆ ಪ್ರಕಾರ. ಹ್ಞೂ ಸರ್. ವಿಚಾರ ಮಾಡಕತ್ತಿದ್ವಿ ಸರ್. ಅವರು ಸಾವಿರ ಭೇಟಿ ಮಾಡಿಸಿದ್ವಿ ಸರ್. ನಾನು ಯಾರು ಸಾಹೇಬ್ರಿಗೆ ಸರ್? DSP ಸಾಹೇಬ್ರಿಗೆ. ಅವ್ರು ಹೇಳಿದ್ರು ಸರ್, ಎಲ್ಲ ವಿಚಾರ ಮಾಡಿದ್ರು ಆತಪ್ಪ ಅದೇನು ಮಾಡ್ತಾರೆ ಮಾಡ್ಕೊಂಡು ಹೋಗಂತ, ಎಷ್ಟು ಹೇಳ್ತಾರೆ ನೋಡಂತ ಅಂದ್ರು ಸರ್ ಅವರು. ಹ್ಞೂ ರೀ. ಅವ್ರನ್ನ ಮತ್ತೆ ಸರ್ ದಯವಿಟ್ಟು ತಪ್ಪು ಮತ್ತೆ ರಿಟರ್ನ್ ಮಾಡ್ಕೊಂಡಿರ್ತೀರ ಸರ್? ಇಲ್ರಿ ಅಪ್ಪ. ಹೌದು ಸರ್. ಅದಕ್ಕೆ ಸರ್ ಇಲ್ರಿ ಅಪ್ಪ, ರಿಟರ್ನ್ ಮಾಡ್ಕೊಳ್ಳಲ್ಲ ಅದಕ್ಕೆ ಸಾರಿ ಸರ್. ಈಗ ಅವ್ರೇನಂದ್ರು, ನೋಡಪ್ಪ ಒಂದು ಇದಕ್ಕೆ ಚೆನ್ನೈಗೂರ್ ಕರ್ಕೊಂಡ್ ಹೊತ್ನಾಗ ಎಲ್ಲ ಭೇಟಿ ಮಾಡ್ಸಿದ್ ಸರ್. ಚೆನ್ನೈಗೂರ್ ಭೇಟಿ ಆಗಿಲ್ಲ. ಹ್ಞೂ ಸರ್. ಅವ್ರ ಸಲ ನೋಡು ಮತ್ತೆ ಅದ್ರಾಗ ಎಲ್ಲಾರ ಅಲ್ಲಿ ಕೊಡ್ಬೇಕಾಗತ್ತ ಅಂತ ಹೇಳಿ ಇಷ್ಟು ಮಾಡ್ರಪ್ಪ ಅಂತ ಅಂದ್ರು ಸರ್. ಆ ಪ್ರಕಾರ ನನಗೆ ಹೇಳಿದ್ರು, ಅದು ಹೇಳಿ ನೋಡು ಅಷ್ಟು ಮಾಡ್ಕೊ ಅಂತ ಹೇಳಿ. ಏನಂದ್ರೆ ಅಲ್ಲಿ ಸರ್? ಹ್ಞೂ ರೀ. ಅದು ಆ ಪ್ರಕಾರ ನಾ ಮಾತಾಡಿದ್ದೆ ಸರ್. ನನ್ನ ಕಡೆ ಕೊಟ್ಟಿರಿ ಸರ್. ನಿಮ್ಮ ಕಡೆ ಎಷ್ಟು ಕೊಟ್ರಿ ಸರ್? ನನ್ನ ಕಡೆ ಒಂದು 30,000 ರೂಪಾಯಿ ಒಂದು ಒಮ್ಮೆ ಕೊಟ್ರು ಸರ್. ಹ್ಞೂ ಸರ್. ಹ್ಞೂ ಸರ್. ಆಮ್ಯಾಗ ಇನ್ನೊಬ್ರು ಅದು ಸೋಕಾಸಿದ್ದ ಶಿವಪ್ಪ ಅಂತದಂದ್ರೆ ಸಾವಿರ ಕೂಟನ್ ಮಾತಾಡ್ಬಿಟ್ಟಾನ ಸರ್. ಹತ್ತಿಗೆ ಗೊತ್ತು ಸರ್ ಅದು. ಎಷ್ಟು ಇದು ಮಾಡ್ಯಾನ ನನಗೆ ಇದನ್ನ ಇಲ್ಲ ಸರ್. ಒಟ್ಟಾರೆ ಎಷ್ಟು ಇಸ್ಕೊಂಡ್ರಿ ಸರ್ ಈ ಪ್ರಕರಣದಾಗ ನೀವು? ಈ ಪ್ರಕರಣದಲ್ಲಿ ಟೋಟಲಿ 70 ಇಸ್ಕೊಂಡಿ ನೋಡಿ ಸರ್. ಅದ್ರಾಗ ನಿಮಗೆ ಎಷ್ಟು, ನಿಮ್ಮ ಸಂದಿಗೌಡ ಸಾಹೇಬ್ರಿಗೆ ಎಷ್ಟು? ಈಗ ಅದ್ರಾಗ ನಾ ತೊಗೊಂಡಿದ್ದು ಬರೀ ಕೇವಲ 10,000 ರೂಪಾಯಿ ನೋಡಿ ಸರ್. ಉಳ್ಕಿದ್ದು ಏನ್ ಮಾಡ್ರಿ ಸರ್ ನೀವು? ಅವ್ರ ಅದು DS ಸಾವ್ ಕೊಟ್ಟಿನಿ ಸರ್. ಬಟ್ ಅದು ಕೊಟ್ಟಿದ್ದಪ್ಪ ನನ್ನ ಕಡೆ ಇಲ್ಲ ಸರ್. ಈಗ ಅದು ಸಾಕ್ಷಿ. ಹ್ಞೂ ಸರ್. ಹ್ಞೂ ಸರ್. ಈಗ ನಾನು ಅಮಾಯಕ್ ಸರ್. ಈಗ ಆಫೀಸರ್ ನಿಮಗೂ ಬರ್ತಿರ್ಬೋದು ಸರ್. ಆಫೀಸರ್ ಅವತ್ತು ಯಾವತ್ತೂ ಮಾಡಂಗಿಲ್ಲ ಅವರು. ಹ್ಞೂ ಸರ್. ಮತ್ತೆ ಮಾಡೋದು ನಾವ ಸರ್. ಸರ್. ಮತ್ತೀಗ ಚಾರ್ಜ್ ಶೀಟ್ ಹಾಕಿಂದ ರೊಕ್ಕ ಇಸ್ಕೊಂಡಿರಲ್ಲ, ತಪ್ಪಲ್ಲ ಸರ್? ಇಲ್ಲ ಚಾರ್ಜ್ ಶೀಟ್ ಇನ್ನ ಕೊಟ್ಟಿದ್ದಿಲ್ಲ ಸರ್. ಡೇಟ್ ಹಿಂದಿಲ್ ಡೇಟ್ ಹಾಕಿದ್ದೆ ಸರ್ ನಾನು. ಅಲ್ಲಲ್ರಿ, ಈಗ 24ಕ್ಕೆ ಚಾರ್ಜ್ ಶೀಟ್ ಸಲ್ಸಿರಿ ನೀವು? ಇಲ್ಲ ಸರ್, 24 ಸಲ್ಸಿನಿ ಸರ್. ಆಮೇಲೆ ಸಲ್ಸಿದ್ ಅದೊಂದು ರಿಮಾರ್ಕ್ ಮಾಡಿ ಕೊಟ್ಟಿದ್ದೆ ಸರ್ ಯಾರು PP ಸಾವ್ರು. ಹ್ಞೂ ರೀ. ಅದು ಅಟೆಂಡ್ ಮಾಡಿ ಕಳ್ಸಕ್ ಮತ್ತೆ ಇಲ್ಲ ಲೇಟ್ ಆಗ ಸರ್. ಈಗ ನಾವು ಕೋರ್ಟ್ ಚಾರ್ಜ್ ಶೀಟ್ ಕಾಪಿಯಾಗಿ ನೀವು 24ಕ್ಕೆ ಸಲ್ಸಿರಿ ಅಂತ ಐತಲ್ಲ? 24ಕ್ಕೆ ಹಂಗಾರ ಸಲ್ಸಿ ಬರ್ಬೇಕು ಸರ್. ಬಟ್ ಆಮ್ಯಾಗ ಕರೆ ಕಳಿಸಿಲ್ಲ ಸರ್ ಅವರಿಗೆ. ಆಮ್ಯಾಗ ಕರೆ ಕಳಿಸಿರಿ 24 ಅಂದ್ರೆ ಮತ್ತೆ 25ಕ್ಕೆ ಇದು ಮಾಡಿತ್ತಲ್ಲ ಸರ್ ಅದು. ಮತ್ತೆ 25ಕ್ಕೆ ರೊಕ್ಕ ಇಸ್ಕೊಂತೀರಿ. ಚಾರ್ಜ್ ಶೀಟ್ ಹಾಕಿಂದ ರೊಕ್ಕ ಇಸ್ಕೊಳ್ಳೋದು ತಪ್ಪಲ್ಲ ಸರ್ ಇದು?
ಸರ್ ಮತ್ತೆ ಅದು ಸರ್ ತಪ್ಪಾಗಿ ಸರ್ ನಾ ದೇವ್ರ ಮುಂದೆ ಹೇಳಕತ್ತೀನಿ ಸರ್ ನೀವು ರಿಕಾರ್ಡ್ ಮಾಡ್ಕೋಬೇಡ್ರಿ ಸರ್. ಇಲ್ರಿ ಸರ್ ನಾನು ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಸರ್ ಆಯ್ತು ಸರ್ ನನ್ನ ರಿಟೈರ್ಮೆಂಟ್ ಸರ್ ಬರೇ 8 ತಿಂಗಳು ಹೊಡೆದೈತ್ರಿ ಸರ್. ಹೌದಾ ಇನ್ನು ನಮ್ಮ ಹಳೆ ಅದನ್ ಸರ್ ಬೇಕಾಗೂ ಸ್ವಲ್ಪ ನಾ ಕಳಿಸ್ತೀನಿ ಸರ್ ತಮ್ಮ ಕಡೆ ಸರ್. ಸರ್ ದಯವಿಟ್ಟು ಏನಾದ್ರು ಈಗ ನಮ್ದು ಏನೇನಿಲ್ಲ ಸರ್ ನಾವು ಟೈಲರಿಂಗ್ ಮಾಡೋರು ಸರ್ ನಾವು. ನಾ ರಾಯರು ಪ್ರಸಾದ್ ಹೆಸರಲ್ಲಿ ಊಟ ಮಾಡಕತ್ತೀನಿ ಸರ್. ಸರ್ ನೋಡಿ ಸರ್. ಅಲ್ಲ ಸರ್ ಈಗ ಯಾರೋ ಆಫೀಸರ್ ಹೇಳ್ತಾರಂತ ಹೇಳಿ ಅಮಾಯಕರ ಕಡೆ ಮತ್ತೆ ರೊಕ್ಕ ವಸೂಲಿ ಮಾಡೋದು ತಪ್ಪಲ್ಲ ಸರ್ ಇದು. ಸರ್ ಈ ಆಫೀಸರ್ ಹೇಳಿದ್ದು ನಾವು ಕೇಳ್ಬೇಕಿಲ್ಲಪ್ಪ ಅಂದ್ರೆ ನಮ್ಗೆ ಇದು ಮಾಡ್ತಾರೆ ಸರ್. ಅಲ್ಲ ತಪ್ಪು ಸರ್ ತಪ್ಪು ಬಿಡಿ ಸರ್. ಈ ನಿಮ್ ಕಡೆಯಿಂದ ನಾ ಪಾಠ ಕಲ್ತೀನಿ ಸರ್. ಈಗ ನನ್ನ ಸರ್ ಪ್ರಮಾಣವಾಗಿ ನಾನು ರಾಯರ ಹಾನಿ ಮಾಡಿ ಹೇಳ್ತೀನಿ ಸರ್. ಮೊನ್ನೊಂದು ಕೇಸ್ನಾಗ ಒಂದು ಹೆಣ್ಮಗಳು ಬಂದ್ಲು ಸರ್ ನನ್ನ ಕಡೆ. ಸರ್ ನನಗೆ ಭಾಳ ತ್ರಾಸ ಐತ್ರಿ ಅಂತ ಹೇಳಿದ್ರು ಸರ್. ನಾನು 5,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಸರ್ ಆ ಎಮ್ಮಗ ಸರ್. ಬೇಕಾದ್ರೆ ಆ ಎಮ್ಮಗ ಬೇಕಾದ್ರೆ ಕೇಳ್ರಿ ಸರ್, ನಂಬರ್ ಐತಿ ಕೊಡ್ತೀನಿ ಬೇಕಾದ್ರೆ ಕೇಳಿ ಸರ್ ಅದ್ರ ಪ್ರಕಾರ. ಆಮೇಲೆ ಒಡ್ರೆಟ್ಟಿದ್ದು ಗಂಗಮ್ಮ ಅಂತ ಅದ ಸರ್, ಅದನ್ನ ಕೋರ್ಸೋ ಕೇಸ್ ಸರ್. ಆಕಿಗೂ ನಾನು ಅಂಕಲ್ ನೀವು ನಿಂದ ನಮ್ಮ ತಂದೆ ಸಮಾನ ರೀ, ನಿಮ್ಗಿಂತ ಹೆಲ್ಪ್ ಆಗೈತಂತ ಆ ಎಮ್ಮನ್ನು ದಿನಾ ಫೋನ್ ಮಾಡ್ತಾರೆ. ಹಿಂಗೆ ಯಾಕೆ ಬಂತ್ರಿ ನಿಮ್ಮ ಬಗ್ಗೆ ಅಂತ ದಿನಾ ಫೋನ್ ಮಾಡ್ತಾರೆ ಸರ್. ಇದು ಈಗ ಮತ್ತೆ ಗೌಡ್ರಿಗೆ ವಾಪಸ್ ರೊಕ್ಕ ಕೊಡ್ತೀನಿ ಅನ್ನಕತ್ತೀರಿ ಅಂತಲ್ಲ, ನೀವ್ ಎಲ್ಲಿಂದ ಕೊಡ್ತೀರಿ ಅವನ್ನ? ಸರ್ ನಂದು ಈಗ ತಪ್ಪು ನಾ ಮಾಡ್ಬಿಟ್ಟಿನಿ ಸರ್. ಈಗ ಮತ್ತೆ ಏನ್ ಮಾಡ್ತೀರಿ ಸರ್? ಈಗ ಅವ್ರ ಆಫೀಸರ್ ಒಂದ ಸರ್, ಅವರು ಆಫೀಸರ್ ಒಂದ ಸರ್. ತಮ್ಮ ಕಡೆ ಈಗ ಬರ್ತೀನಿ ಸರ್ ಈ ಕೊಪ್ಪಳಕ್ಕೆ ಸರ್. ಮತ್ತೊಂದು ಕಡೆ ಈ ಬಗ್ಗೆ ಬಳ್ಳಾರಿ ವಲಯ ಐಜಿಪಿ ಎಸ್ ಮುರುಗನ್ ಬಳಿ ಕೇಳಿದ್ರೆ ಪ್ರಕರಣ ಸಂಬಂಧ ಇಲಾಖಾ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿರೋದ್ರಿಂದ ನಾನೇನು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ಬಳ್ಳಾರಿ ವಲಯ ಐಜಿಪಿ ಎಸ್ ಮುರುಗನ್ ಬಳಿ ಕೇಳಿದ್ರೆ ಯಾಕೆ ಸಂದಿಗವಾಡ ಅವರನ್ನ ಅಮಾನತು ಮಾಡಿಲ್ಲ, ಬರೀ ಎಸ್ಐ ಅಶೋಕ್ ಸ್ಪಟಿಗೆ ಅವ್ರನ್ನ ಮಾತ್ರ ಅಮಾನತು ಮಾಡಿದಿರಾ ಅಂತ ಕೇಳಿದ್ರೆ ಈ ಸಂಬಂಧ ಇಲಾಖಾ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿರೋದ್ರಿಂದ ನಾನೇನು ಹೇಳೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಡಿವೈಎಸ್ಪಿ ಸಂದಿಗವಾಡ ಅವರನ್ನ ರಕ್ಷಿಸುವಂತಹ ಹುನ್ನಾರ ನಡೀತಾ ಇದೆಯಾ ಈ ಪ್ರಕರಣದಲ್ಲಿ, ನಿಷ್ಪಕ್ಷಪಾತ ತನಿಖೆ ಆಗ್ತಾ ಇಲ್ವಾ, ಪ್ರಾಮಾಣಿಕ ತನಿಖೆ ಆಗ್ತಾ ಇಲ್ವಾ ಅನ್ನುವಂತಹ ಅನುಮಾನ ಈಗ ಮೂಡಿ ಬರ್ತಾ ಇದೆ. ಎಸ್ಐ ಅಶೋಕ್ ದೂರವಾಣಿಯಲ್ಲಿ ನಮ್ಮ ಟಿವಿ9 ಪ್ರತಿನಿಧಿ ಜೊತೆಗೆ ಮಾತನಾಡಿರೋದ್ರ ಪ್ರಕಾರ ಡಿವೈಎಸ್ಪಿ ಸಂದಿಗವಾಡ ಅವರು 70,000ದಲ್ಲಿ 60,000 ತಗೊಂಡು ಹೆಚ್ಚಿನ ಒಂದು ಪಾಲನ ಅವರೇ ಹೊಂದಿರ್ತಾರೆ, ಅವರೇ ಈ ಒಂದು ಕಾರ್ಯಾಚರಣೆಯ ಕುಮ್ಮಕ್ಕನ್ನ ಕೊಟ್ಟಿರ್ತಾರೆ. ಆದರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇನೆ ಎಸ್ಐ ಅಶೋಕ್ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಅಮಾನತು ಮಾಡುವ ಮೂಲಕ ಕಣ್ಣರಿಸುವ ತಂತ್ರ ನಡೆಸಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆ ರೀತಿಯ ಒಂದು ಕಾರ್ಯಾಚರಣೆ ಇಲ್ಲಿ ಕಂಡು ಬರ್ತಾ ಇರೋದು. ಇವಾಗ ಇನ್ನಷ್ಟು ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಟ್ಟಾರೆ ಅಬಲೆಯನ್ನ ಬಳಸಿಕೊಂಡು ಪೊಲೀಸರು ದುಡ್ಡು ಮಾಡುವ ಹಂತಕ್ಕೆ ಹೋಗಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕುವಂತಹ ಘಟನೆ ಇದು. ಕಳೆದ ಜೂನ್ 8, 9ರಂದು ಏನು ಟಿವಿ9ನಲ್ಲಿ ರಹಸ್ಯ ಕಾರ್ಯಾಚರಣೆ ವರದಿ ಬಯಲಾಗಿತ್ತು. ಅದರಲ್ಲಿ ಖಾಕಿಯ ಕರ್ಮಕಾಂಡ ಸಂಪೂರ್ಣವಾಗಿ ಬಯಲಾಗಿತ್ತು. ಏನಂದ್ರೆ ಬಣ್ಣದ ಮಾತುಗಳನ್ನ ಆಡಿ ಅಬಲೆಗೆ ಮೋಸ ಮಾಡಿರುವಂತಹ ಕಿರಾತಕರ ವಿರುದ್ಧ ದೂರು ಕೊಡೋದಿಕ್ಕೆ ಅಂತ ಆ ಅಬಲೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರೆ ಅಲ್ಲಿ ಆಗಿದ್ದೇ ಬೇರೆ. ಪೊಲೀಸರು ಮುಂದೆ ನಿಂತು ಆಕೆಗೆ ನ್ಯಾಯ ದೊರಕಿಸಿಕೊಡ್ಬೇಕಾಗಿತ್ತು. ಆದರೆ ಪೊಲೀಸರೇ ಆಕೆಯನ್ನ ಮುಂದಿಟ್ಟುಕೊಂಡು ಹಣ ಮಾಡುವಂತಹ ದಂಧೆಗೆ ಇಳಿದಿರೋದು ನಿಜಕ್ಕೂ ಕೂಡ ಆತಂಕಕಾರಿ ಹಾಗೂ ಆಘಾತಕಾರಿ ವಿಚಾರ ಆಗಿದೆ. ಇನ್ನು ಈ ಒಂದು ಘಟನೆ ನಡೆದು ಹೋಯಿತು. ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಆಗತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರೆ ಅಲ್ಲಿ ಇನ್ನೊಂದು ರೀತಿಯ ಒಂದು ಬದಲಾವಣೆ ಕಂಡು ಬರ್ತಾ ಇದೆ. ಡಿವೈಎಸ್ಪಿ ಸಂದಿಗವಾಡ ಅವರು ಯಾವುದೇ ವಿಚಾರದಲ್ಲೂ ಕೂಡ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಕಂಡು ಬರ್ತಾನೆ ಇಲ್ಲ. ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಅಬಲೆಗೆ ನ್ಯಾಯ ಕೊಡಿಸಬೇಕಾದಂತಹ ಪೊಲೀಸರೇ ತಪ್ಪು ಮಾಡಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ. ಆದ್ರೆ ಇಲ್ಲಿ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರು ಎಲ್ರಿಗೂ ಶಿಕ್ಷೆ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇಲ್ಲ. ಡಿವೈಎಸ್ಪಿ ಅವರನ್ನ ಯಾಕೆ ಇದರಿಂದ ಸಂಪೂರ್ಣವಾಗಿ ಹೊರಗಿಟ್ಟಂತೆ ಕಂಡು ಬರ್ತಾ ಇದೆ?
ನಿಜಕ್ಕೂ ಸುಕನ್ಯಾ, ಈ ಒಂದು ಜೂನ್ 8ರಂದು TV9 ಕಾಮುಕರ ಕೋಟೆ ರಹಸ್ಯ ಕಾರ್ಯಾಚರಣೆಯನ್ನ ಯಾವಾಗ ವರದಿ ಬಿತ್ತರಿಸ್ತೋ ಇಡೀ ರಾಜ್ಯದ ಜನರ ಮುಂದೆ ಅಬಲೆಯೊಬ್ಬಳನ್ನ ಇಟ್ಕೊಂಡು ಈ ಕಾಕಿ ಕರ್ಮಕಾಂಡವನ್ನ ಬಯಲಿಗೆಳೆದಿತ್ತು. ಗಂಗಾವತಿ ಡಿವೈಎಸ್ಪಿ SM ಸಂದಿಗ್ವಾಡ್ ಹಾಗೂ ಆತನ ಶಿಷ್ಯ ASI ಅಶೋಕ್ ಸ್ಫಟಿಕೆ ಇವರಿಬ್ರು ಕೂಡ ಒಬ್ಬ ಅಬಲೆಯನ್ನ ಇಟ್ಕೊಂಡು ಸುಮಾರು 7-8 ಜನರ ಬಳಿ ಬಲಾತ್ಕಾರದ ಆರೋಪ ಹೊರಿಸಿ ವಸೂಲಿ ದಂಧೆಗಿಳಿದಿರ್ತಾರೆ. ಯಾವಾಗ ಈ ವಸೂಲಿ ದಂಧೆ TV9ಗೆ ಗೊತ್ತಾಗುತ್ತೋ, TV9 ರಹಸ್ಯ ಕ್ಯಾಮ್ರಾದೊಂದಿಗೆ ಗಂಗಾವತಿ ಡಿವೈಎಸ್ಪಿ ಕಚೇರಿ ತಲುಪಿದಾಗ ಅಲ್ಲಿ ಇಬ್ಬರ ಪೊಲೀಸರ ಕರ್ಮಕಾಂಡವನ್ನ ಹೊರಗಿರುತ್ತೆ. ಜೂನ್ 8ರಂದು ಕಾಮುಕರ ಕೋಟೆ ರಹಸ್ಯ ಕಾರ್ಯಾಚರಣೆ ಹೆಸರಿನಲ್ಲಿ ವರದಿ ಬಿತ್ತರವಾದ ನಂತರ ಅಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದು ASI ಅಶೋಕ್ ಸ್ಫಟಿಕೆ. ASI ಅಶೋಕ್ ಸ್ಫಟಿಕೆ TV9 ನೊಂದಿಗೆ ಮಾತನಾಡುತ್ತಾ ನಮ್ಮ ಸಾಹೇಬರು ಎಲ್ಲ ಫಿಕ್ಸ್ ಮಾಡಿದ್ದಾರೆ, ನೀವು ಅದರಷ್ಟು ಕೊಡಿ ಅಂತ ನಮ್ಮ ಜೊತೆಗೆ ಡೀಲ್ ನಲ್ಲಿ ಇಳಿದಿರ್ತಾನೆ. ಆ ವರದಿ ಬಂದ ನಂತರ ಈ ಅಶೋಕ್ ಸ್ಫಟಿಕೆ TV9 ಬಳಿ ಸುಮಾರು ಒಂದು ಅರ್ಧ ಗಂಟೆ ಮಾತಾಡಿ ಎಲ್ಲ ವಿವರಗಳನ್ನ ಹೇಳ್ತಾನೆ. ನಮ್ಮ ಸಾಹೇಬರು ಹೇಳಿದ್ದಾರೆ ಅದರತ್ತ ನೀವು ಹಣ ಕೊಡ್ಬೇಕಂತ ಹೇಳಿ. ಆ ವರದಿಯನ್ನ TV9 ರಹಸ್ಯ ಕ್ಯಾಮ್ರಾದ ಮೂಲಕ ಜೂನ್ 8ರಂದು ಬಿತ್ತನೆ ಮಾಡಿದಾಗ ಜೂನ್ 9ರಂದು ಆ ವರದಿಯಿಂದ ಎಚ್ಚೆತ್ತ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನೂಪ್ ಶೆಟ್ಟಿ ಅಶೋಕ್ ಸ್ಫಟಿಕೆ ಅವರನ್ನ ಅಮಾನತ್ ಮಾಡ್ತಾರೆ. ಅದಾದ ನಂತರ 20 ದಿನಗಳು ಕಳೆದ್ರೂ ಕೂಡ ಇದುವರೆಗೂ ಇಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹ ಈ ಒಂದು ಪ್ರಮುಖ ಕಿಂಗ್ ಪಿನ್ ಆಗಿರ್ತಕ್ಕಂಥ ಸಂದಿಗ್ವಾಡ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲ್ಲ. ಹೀಗಾಗಿ ಅಮಾನತ್ತಾದ ನಂತರ ಕೆಲವು ದಿನಗಳ ಬಳಿಕ ಅಶೋಕ್ ಸ್ಫಟಿಕೆ TV9ಗೆ ಕರೆ ಮಾಡಿ ತನ್ನ ಅಳಲನ್ನ ತೋಳ್ಕೊಳ್ತಾನೆ. ಈ ಪ್ರಕರಣದಲ್ಲಿ ನಾನೊಬ್ಬ ಅಮಾಯಕ ಸರ್, ನಂದು ಏನೂ ತಪ್ಪಿಲ್ಲ, ಈ ಎಲ್ಲ ಪ್ರಕರಣದ ಹಿಂದೆ ಇರತಕ್ಕಂಥ ರೂವಾರಿ ಡಿವೈಎಸ್ಪಿ ಸಂದಿಗ್ವಾಡ್ ಅಂತ ಹೇಳಿ ಅಶೋಕ್ ನೇರವಾಗಿ ಆರೋಪ ಮಾಡ್ತಾನೆ. ಇಲ್ಲಿ ನಾನು ಈ ಒಂದು ಇಡೀ ಪ್ರಕರಣದಲ್ಲಿ ನನ್ನ ಕಡೆ ನಾನು ತೆಗೆದುಕೊಂಡಂತ ಹಣ ಒಟ್ಟು 70,000 ಹಣ ಸಂಗ್ರಹಿಸಿದ್ದೆ. ಅದರಲ್ಲಿ ದೇವರ ಪ್ರಮಾಣವಾಗಿ ನಾನು ಹೇಳ್ತೀನಿ 10,000 ನಾನು ತೆಗೆದುಕೊಂಡಿದ್ದೇನೆ, ಉಳಿದ 60,000ಗಳನ್ನ ನಾನು ನಮ್ಮ ಡಿವೈಎಸ್ಪಿ ಸಾಹೇಬರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಅಮಾನತಾದ ಅಶೋಕ ಸ್ಫಟಿಕೆ ನೇರವಾಗಿ ಆರೋಪ ಮಾಡ್ತಾನೆ. ಇಷ್ಟಾದ್ರೂ ಕೂಡ ಇದುವರೆಗೂ ಕೂಡ ಈ ಒಂದು ಹಿರಿಯ ಅಧಿಕಾರಿಗಳು ಸಂದಿಗ್ವಾಡ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಕೇಳಿ ಬರ್ತಕ್ಕಂಥ ಮಾತೇನೆಂದ್ರೆ ಇಡೀ ಈ ಒಂದು ಪ್ರಕರಣದಲ್ಲಿ ಸಂದಿಗ್ವಾಡ್ ಬೆನ್ನೆಲುವಾಗಿ ಪೊಲೀಸ್ ಇಲಾಖೆ ನಿಂತಿದೆ, ಸರ್ಕಾರ ನಿಂತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಯಾಕಂದ್ರೆ ಸಂದಿಗ್ವಾಡ್ ಮೊದಲಿನಿಂದಲೂ ಕೂಡ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿರ್ತಾನೆ. ಯಾವುದೇ ಪ್ರಕರಣದಲ್ಲೂ ಕೂಡ ಸಂದಿಗ್ವಾಡ್ ನೇರವಾಗಿ ಇನ್ವಾಲ್ವ್ ಆಗಲ್ಲ. ತನ್ನ ಕೆಳಗಿರ್ತಕ್ಕಂತಹ ಅಧಿಕಾರಿಗಳನ್ನ ಬಿಟ್ಟು ತಾನು ವಸೂಲಿಯನ್ನ ಮಾಡ್ತಿರ್ತಾನೆ. ಯಾವುದೇ ಒಂದು ಸಣ್ಣ ಪ್ರಕರಣ ಇದ್ರೂ ಕೂಡ ಸಂದಿಗ್ವಾಡ್ ಅಲ್ಲಿ ಹಣ ತೆಗೆದುಕೊಳ್ಳತ್ತೆ ಬಿಟ್ಟಂತ ಯಾವುದೇ ಒಂದು ಉದಾಹರಣೆಗಳು ಕೂಡ ಇಲ್ಲ. ಒಂದು ಸಣ್ಣ ಕೇಸ್ ಆದ್ರೂ ಕೂಡ ಅಲ್ಲಿ ಹಣ ಬರುತ್ತೆ ಅಂದ್ರೆ ಸಂದಿಗ್ವಾಡ್ ಅಲ್ಲಿ ಎಷ್ಟು ಹಣ ಬರುತ್ತೆ ಅದನ್ನ ತೆಗೆದುಕೊಂಡು ಬಿಡುವಂತಹ ಮನುಷ್ಯ. ಹೀಗಾಗಿ ಈ ಪ್ರಕರಣದಲ್ಲಿ ಹುಳಿಕೆ ಹಾಳದ ಸುಮಾರು 6-8 ಜನ ಅಮಾಯಕರನ್ನ ಸಂದಿಗ್ವಾಡ್ ಕರೆಸಿ ವಿಚಾರಣೆ ಮಾಡ್ತಾನೆ. ಈ ಒಂದು ಅಬಲೆಗೂ ಮತ್ತು ಆ 7-8 ಜನರಿಗೂ ಯಾವುದೇ ಸಂಬಂಧ ಇರಲ್ಲ. ಆ 7-8 ಜನ ಕೂಡ ಅವ್ರ ಮೇಲೆ ಅಮಾಯಕರ ಮೇಲೆ ಈತ ಬಲಾತ್ಕಾರದ ಆರೋಪ ಹೊರಿಸ್ತಾನೆ. ಅವ್ರನ್ನ ಠಾಣೆಗೆ ಎಳ್ತಂದು ಇವರು ಹಣ ವಸೂಲಿಗೆ ಇಳಿದಿರ್ತಾರೆ. ಈ ಒಂದು 7-8 ಜನ ಇರ್ತಕ್ಕಂತಹ ಇವರೆಲ್ಲರೂ ಕೂಡ ಮಾಜಿ ಸಚಿವ ತಂಗಡಿಗೆ ಬೆಂಬಲಿಗರಾಗಿರ್ತಾರೆ. ತಂಗಡಿಗೆ ಕೂಡ ನೇರವಾಗಿ ಡಿವೈಎಸ್ಪಿಗೆ ಫೋನ್ ಮಾಡಿ ಆ ಪ್ರಕರಣದಲ್ಲಿ ಇವ್ರು ಯಾರು ಇನ್ವಾಲ್ವ್ ಇಲ್ಲ, ನೀನು ಅವ್ರನ್ನ ಬಿಡು ಅಂತ ಹೇಳಿರ್ತಾನೆ. ಆದ್ರೆ ಸಂದಿಗ್ವಾಡ್ ಈ ಪ್ರಕರಣದಲ್ಲಿ ಅವ್ರು ಇನ್ವಾಲ್ವ್ ಇದ್ದಾರೆ, ಅವ್ರ ಮೇಲೆ FIR ಆಗಿದೆ ಅಂತ ಕೂಡ ಮಾಜಿ ಸಚಿವರೇ ಸುಳ್ಳು ಹೇಳ್ತಾನೆ. ಆದ್ರೆ ಈ ಡಿವೈಎಸ್ಪಿ ಸಂದಿಗ್ವಾಡ್ನೇ ಸಲ್ಲಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಕರಿಯಪ್ಪ ಸಾಗರ್ ಅನ್ನೋ ಏಕೈಕ ಆರೋಪಿ ಇದ್ದಾನೆ. ಹೀಗಾಗಿ ಇದುವರೆಗೂ ಕೂಡ 21 ದಿನಗಳು ಕಳೆದರೂ ಕೂಡ ಸಂದಿಗ್ವಾಡ್ ವಿರುದ್ಧ ಯಾವುದೇ ಕ್ರಮವನ್ನ ಹಿರಿಯ ಅಧಿಕಾರಿಗಳು ಕೈಗೊಂಡಿಲ್ಲ. ಇಲ್ಲಿ ಈ ಒಂದು ಸಂದಿಗ್ವಾಡನ್ನ ಇಡೀ ಪ್ರಕರಣದಲ್ಲಿ ರಕ್ಷಣೆ ಮಾಡಕ್ಕೆ ನಿಂತಿರೋದು ಆತನ ಈಗಾಗಲೇ ಗಂಗಾವತಿ ಅಂತ ಮಾತಾಡ್ಕೊಳ್ತಿದ್ದಾರೆ. ಆತ ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಹಣ ಮುಟ್ಟಿಸ್ಬೇಕು ಅದನ್ನ ಮುಟ್ಟಿ ಸೆಟಲ್ಮೆಂಟ್ ಮಾಡ್ಕೊಂಡು ಈಗ ಆತ ಸೇಫ್ ಇದ್ದಾನೆ. ಹೀಗಾಗಿ ಆತನ ವಿರುದ್ಧ ಯಾವ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಂತ ಜನ ಆರೋಪ ಮಾಡ್ತಿದ್ದಾರೆ. ಸಂದಿಗ್ವಾಡ್ ಕೂಡ ಅದಕ್ಕೇನು ಹೊರತಾಗಿಲ್ಲ. ಯಾಕಂದ್ರೆ ಈ ಹಿಂದಿನ ಹಲವಾರು ಪ್ರಕರಣಗಳಲ್ಲೂ ಕೂಡ ಸಂದಿಗ್ವಾಡ್ ತನಗೆ ಏನೇ ತೊಂದರೆ ಬರುತ್ತನ್ನೋ ಅನ್ನೋದಾದ್ರೆ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿ ತಾನು ಅಲ್ಲೇ ಉಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಗಂಗಾವತಿಯಿಂದ ಆತನಿಗೆ ಒಂದು ರಿಲೀವ್ ಲೆಟರ್ ಕೂಡ ಬಂದಿದೆ, ಆತನನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ಆದ್ರೂ ಕೂಡ ಗಂಗಾವತಿಯ ಡಿವೈಎಸ್ಪಿ ಆಗೇ ಉಳ್ಕೊಳ್ಬೇಕನ್ನೋಕ್ಕೂ ಹಣ ಕೊಟ್ಟಿದ್ದಾನೆ ಅನ್ನೋ ಆರೋಪವೂ ಇಲ್ಲಿ ಕೇಳಿ ಬರ್ತಿದೆ. ಇದೇ ಪ್ರಕರಣದಲ್ಲಿ ತನ್ನ ಹಿರಿಯ ಅಧಿಕಾರಿಗಳಿಗೆ ಹಣ ಕೊಟ್ಟು ಈ ಪ್ರಕರಣದಲ್ಲಿ ತನಗೆ ತಾನು ಸೇಫ್ ಆಗೋಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಂದಿಗ್ವಾಡ್ ಮಾಡಿದ್ದಾನೆ. ಆದ್ರೆ ಯಾವಾಗ ಈ ಅಶೋಕ್ ಸ್ಫಟಿಕೆ TV9ಗೆ ಕರೆ ಮಾಡಿ ಅಳಲು ತೋಡ್ಕೊಡ್ತಾನೆ, ಅಲ್ಲಿ ಮತ್ತೊಂದು ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಂತಾಗತ್ತೆ. ಯಾಕಂದ್ರೆ ತಾನು ತೆಗೆದುಕೊಂಡಂತ 10
50,000 ಉಳಿದಿದ್ದ ಹಣವನ್ನ ಅಶೋಕ್ ಹೇಳುವ ಪ್ರಕಾರ ನಾನು ಸಂದಿಗ್ವಾಡ್ ಸಾಹೇಬ್ರಿಗೆ ಕೊಟ್ಟಿದ್ದೇನೆ, ಆದ್ರೆ ಯಾವುದೇ ಸಾಕ್ಷಿ ನನ್ನ ಬಳಿ ಇಲ್ಲ. ಅವರು ಹಿರಿಯ ಆಫೀಸರ್ಗಳು ಎಲ್ಲರೂ ಒಂದಾಗ್ತಾರೆ, ನಮ್ಮಂತ ಅಮಾಯಕರನ್ನ ಬಲಿಪಶು ಮಾಡ್ತಾರೆ ಅಂತ ಹೇಳಿ ಇಡೀ ಒಂದು ಪ್ರಕರಣಕ್ಕೆ ಅಶೋಕ್ ಅಮಾನತಾದಂತ ಅಶೋಕ್ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಈಗಲಾದ್ರೂ ಕೂಡ ಈ ಅಶೋಕನ ಕುರಿತು ಮತ್ತು ಆತನ ಅಳಲು ತೋಡ್ಕೊಂಡಂತಹ ಒಂದು ವರದಿಯನ್ನ TV9 ಇಂದು ಬೆಳಗ್ಗೆಯಿಂದಲೂ ಕೂಡ ಬಿತ್ತರಿಸಿದೆ. ಇನ್ನಾದ್ರೂ ಕೂಡ ಸಂದಿಗ್ವಾಡ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾಗಿದೆ. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು ಈ ಸಂದಿಗ್ವಾಡನ ಗಮನಕ್ಕೆ ಬರದಂತೆ ಯಾವ ವಿಷಯವೂ ಕೂಡ ಇಲ್ಲಿ ನಡೆದಿಲ್ಲ. ಆದ್ರೆ ಎಲ್ಲೂ ಕೂಡ ಈ ಸಂದಿಗ್ವಾಡ್ ನೇರವಾಗಿ ಇನ್ವಾಲ್ವ್ ಆಗಲ್ಲ. ಆದ್ರೆ ತನ್ನ ಕೆಳಗೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ತಾನು ಹಣ ಮಾಡುವಂತ ಕೆಲಸ ಮಾಡ್ತಾನೆ ಸುಕನ್ಯಾ. ಓಕೆ, ಧನ್ಯವಾದ ಶಿವಕುಮಾರ್. ಈಗ ನಮ್ಮ ಜೊತೆಗೆ ಪೊಲೀಸರಿಗೆ ಹಣ ಕೊಟ್ಟವರು, ಅಂದ್ರೆ ಯಾರನ್ನ ಪೊಲೀಸರು ಟಾರ್ಗೆಟ್ ಮಾಡಿ ಅವ್ರನ್ನ ಬಳಸಿಕೊಂಡು ಹಣ ಮಾಡ್ತಾ ಇದ್ರು, ಆ ಹಣ ಕೊಟ್ಟವ್ರು ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ನೀವು ಯಾವ ರೀತಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಈಗ? ಮೇಡಮ್, ಇವರು ನಮ್ಮಲ್ಲಿ ಯಾವ ರೀತಿ ಬರ್ತಾರೆ ಅಂತಂದ್ರೆ, ಇವರಿಗೆ ಪೊಲೀಸ್ನವ್ರು ಬಂದು ಮನೆಗೆ ಹೋಗ್ತಾರೆ ಮೇಡಮ್. ಇವ್ರ ಮನೆಗಳಿಗೆ ಮನೆಗಳಿಗೆ ಹೋದ ತಕ್ಷಣ ಅವ್ರೇನಂತಾರೆ, ಪೊಲೀಸ್ನವ್ರು ಬಂದಿದ್ದಾರೆ ನಮ್ಮ ಮನೆಯಲ್ಲಿ, ನಾವೇನು ಇದರಲ್ಲಿಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಸ್ವಲ್ಪ ಭಯದ ವಾತಾವರಣ ಜಾಸ್ತಿ. ಪೊಲೀಸ್ನವ್ರು ಬಂದ ತಕ್ಷಣ ಭಯದ ವಾತಾವರಣ ಆಗಿರೋದ್ರಿಂದ ಭಯ ಬಿದ್ದು ನಮಗೆ ಫೋನ್ ಮಾಡ್ತಾರೆ. ಪೊಲೀಸ್ನವ್ರು ಬಂದ ತಕ್ಷಣ ಅದಕ್ಕೇನೆಲ್ಲ ಹೋಗಿ ಬನ್ನಿ ನೀವು ಅಂತ ಹೇಳ್ತೀವಿ ನಾವು. ಹೋಗಿ ಬನ್ನಿ ಅಂತ ಹೇಳಿದ ಮೇಲೆ ಇವ್ರೇನ್ ಮಾಡ್ತಾರೆ ಮೇಡಮ್ ಅಂತಂದ್ರೆ, ಹೋಗಿ ಬನ್ನಿ ಅಂತ ತಕ್ಷಣ ಇವ್ರು ಹೋಗ್ತಾರೆ. ಇವ್ರು ಹೋದ ತಕ್ಷಣ ನೀವು ಕೇಸಲ್ಲಿ ಇದ್ದೀರಾ, ನಿಮ್ಮನ್ನ ಈ ರೀತಿ ನಾನು ಆ ಹುಡುಗಿ ನಿಮ್ಮ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನೀವು ರೇಪ್ ಮಾಡಿದೀರಂತೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಸರ್ ನಾವ್ ಇದ್ರಲ್ಲಿ ಏನು ಇಲ್ಲ, ಯಾವ ತರನೂ ಇಲ್ಲ, ನಮ್ ನ್ಯಾಕ್ ಇದು ಮಾಡ್ತಾ ಇದ್ದೀರಾ ಅಂತಂತೆ. ಹೇಳಿದ ತಕ್ಷಣ ಇವ್ರೇನಂತ ನಿಮ್ಮ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡ್ ಬನ್ನಿ ಮಾತಾಡಿ ಅಂತ ಹೇಳ್ತಾರೆ. ಅವಾಗ ಮಾತಾಡಿ ಅಂತ ಹೇಳಿದಾಗ ಅವ್ರು ನೇರವಾಗಿ ನನ್ನ ಹತ್ರನೇ ಬರ್ತಾರೆ. ನನ್ನ ಹತ್ರನೇ ಬಂದಾಗ ನಾನೇನ್ ಮಾಡ್ತೀನಿ, ಈ ಒಂದು ಕೇಸಿನ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನು ನಾನು ಮನದಲ್ಲಿ ಇಟ್ಟುಕೊಂಡು ಏನ್ ಮಾಡಿರ್ತೀನಿ, TV9 ಅವ್ರ ಜೊತೆ ಮಾತಾಡ್ಕೊಂಡಿರ್ತೀನಿ. ಇದಕ್ಕಿಂತ ಮುಂಚಿತ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಈ ಕೇಸಿನ ಬಗ್ಗೆ ಕೇಸ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಈ ಕೇಸ್ ಹಿಂಗ್ ಆಗ್ತಿದೆ ಅಂತ ಫಸ್ಟ್ ತಗೊಳ್ತೀನಿ. 2-3 ದಿನ ಟೈಮ್ ತಗೊಳ್ತೀನಿ. 2-3 ದಿನ ಬಿಟ್ಟ ತಕ್ಷಣ ಬನ್ನಿ ಸರ್ 2 ದಿನ ತಡೀರಿ, ನಾನು ಬೇರೆ ಕಡೆ ಇದೀನಿ ಅಂತ ಹೇಳ್ತೀನಿ. 2 ದಿನ ತಕ್ಷಣ ಇದು ಕೇಸಿನ ಯಾವ ಮಹತ್ವ ಇದೆ, ಈ ಕೇಸ್ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಪರಿಪೂರ್ಣವಾಗಿ ಹೇಳಿ ಹೋದ್ಮೇಲೆ ನಾನು ಅವಾಗ ಏನಂತೀನಿ, ಆ ಹುಡುಗಿ ಅವ್ರಿಗೆ ಏನಮ್ಮ ಇದು ಯಾವ ತರ ನಿನಗೆ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ಯಾ ಏನು ಅಂತ ಕೇಳ್ತೀನಿ. ಸರ್ ನಾನು ಯಾರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಇವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನನಗೆ ಒಂದು ಕ್ಲಿಯರಿಫಿಕೇಶನ್ ಬರುತ್ತೆ ಅವಾಗ, ಏನು ಅಂತಂದ್ರೆ ಇವರೆಲ್ಲರೂ ವಯಸ್ಸಾದಂತ ಮುದುಕರು, ಇವ್ರ ಬಗ್ಗೆ ಏನಾದ್ರೂ ನೀವು ಹುಡುಗಿ ಬಗ್ಗೆ ಈ ತರ ಮಾಡಿದ್ದೀರಾ ಅಂತ ತಕ್ಷಣ ಮನೆಯಲ್ಲಿ ಅಥವಾ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳ ಬಗ್ಗೆ ಅಸಹ್ಯ ತರ ಮೂಡುವಂತ ಭಾವನೆಗಳು ಬರುತ್ತೆ. ಅದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಅವಾಗ ಇವರಿಗೆ ದುಡ್ಡು ಉಸುಲಿಗೆ ನಿಲ್ತಾರೆ ಸರ್ ಮೇಡಮ್. ಓಕೆ, ಅಂದ್ರೆ ನೀವು ಮಧ್ಯವರ್ತಿಯಾಗಿ ಇಲ್ಲಿ ಕೆಲಸ ಮಾಡಿರೋದಾ? ಹಾ ಮೇಡಮ್, ನಾನು ಮಧ್ಯವರ್ತಿಯಾಗಿ ನಾನು ಬಂದ ತಕ್ಷಣ ನಾನು ಮಧ್ಯವರ್ತಿಯಾಗಿ ಮತ್ತೆ ಇನ್ನೊಬ್ಬ ಮಧ್ಯವರ್ತಿಯವ್ರನ್ನ ಅವ್ರಿಗೆ ಜಾಯಿಂಟ್ ಮಾಡ್ತೀನಿ. ನಾನು TV9 ಅವರ ಮುಖಾಂತರ ಹೋಗ್ಬಿಟ್ಟು ನಿಮ್ಮ TV ಮುಖಾಂತರನೇ ನಿಮ್ಮನ್ನ ಕರೆಸ್ಕೊಂಡು ಈ ರೀತಿ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಧ್ಯವರ್ತಿಯಾಗಿ ಹೋಗಿ ಅದನ್ನ ಡೀಲಿಂಗ್ ಬಗೆಹರಿಸ್ತೀನಿ ಮೇಡಮ್. ಓಕೆ ಸರ್, ಈಗ ಅವರು ಟಾರ್ಗೆಟ್ ಮಾಡ್ತಾ ಇದ್ದು ಯಾರ್ಯಾರೋ ಅಮಾಯಕರನ್ನ ಅಥವಾ ಆ ಮಹಿಳೆಗೆ ಮೋಸ ಮಾಡಿದವರನ್ನ? ಮೇಡಮ್, ಆ ಮಹಿಳೆಗೆ ಮೋಸ ಮಾಡಿದವರಂತಲ್ಲ, ಮಹಿಳೆಗೂ ಯಾವುದೇ ರೀತಿ ಇವರಿಗೆ ಸಂಬಂಧನೇ ಇಲ್ಲ ಮೇಡಮ್. ಯಾಕಂದ್ರೆ ಮಹಿಳೆಗೆ ಮೋಸ ಮಾಡಿದವರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಸೊ ನಿಮ್ಮ ಪರಿಚಯದಲ್ಲಿರೋರು ಯಾರು ಕೂಡ ಮಹಿಳೆಗೆ ಮೋಸ ಮಾಡಿಲ್ಲ ಹಾಗಿದ್ರೆ? ಇಲ್ಲ ಮೇಡಮ್, ಮಹಿಳೆಯವರಿಗೆ ಮೋಸನೆ ಮಾಡಿಲ್ಲ. ನಾನು ಅವ್ರ ಜೊತೆ ಕೇಳಿದಾಗ, ಆ ಮಹಿಳೆಯವರನ್ನ ಕೇಳಿದಾಗ ನಾನು, ಸರಿ ನನಗೆ ಇವ್ರು ಯಾರೋ ಗೊತ್ತಿಲ್ಲ, ಇವ್ರು ಯಾರೋ ನನಗೆ ಅರ್ಥನೇ ಇಲ್ಲ, ಬಟ್ ಇದರಲ್ಲಿ ಒಬ್ರು ಇದಾರೆ, ಬಟ್ ನನಗೆ ಹೆಲ್ಪ್ ಮಾಡಿದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದಾರೆ, ನನಗೆ ಕಷ್ಟ ಇಲ್ದಾಗ ಒಂದು ಹೊತ್ತು ಊಟ ಕೊಟ್ಟಿದ್ದಾರೆ, ಬಟ್ ಅವ್ರನ್ನೇ ಕರ್ಕೊಂಡ್ಬಂದು ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಅಸಹ್ಯ ಆಗುತ್ತೆ ಸರ್ ಅಂತಂದೇಳಿ ಅದೇ ಅಮ್ಮ ಮಾತಾಡಿರೋದು ಮೇಡಮ್. ಓಕೆ, ಸಾಮಾನ್ಯವಾಗಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ರು? ತುಂಬಾ ಶ್ರೀಮಂತರನ್ನ ಟಾರ್ಗೆಟ್ ಮಾಡ್ತಾ ಇದ್ರಾ? ಎಷ್ಟು ವಯಸ್ಸವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ ಪೊಲೀಸರು? ಮೇಡಮ್, ಇದ್ರೊಳಗೆ ಎರಡು ರೀತಿ ಕ್ಯಾಲ್ಕುಲೇಷನ್ ಹಾಕೊಂಡ್ ಮಾಡಿದ್ದಾರೆ ಮೇಡಮ್. ಇತ್ತಾಗ ವಯಸ್ಸಾದವ್ರು ಅಂದ್ರೆ ಯಾವ್ದಾದ್ರು ಒಂದು ಹುಡುಗಿ ಅಥವಾ ಏನಾದ್ರು ಒಂದು ಅಫೇರ್ ಬಂದಿದೆ ಅಂತ, ಏನಪ್ಪ ಈ ಮುದುಕನಿಗೆ ಈ ತರ ಎಲ್ಲ ಬಂದಿದೆ ಅಂತಂದೇಳ್ಬಿಟ್ಟು ಊರಲ್ಲೆಲ್ಲ ಮರ್ಯಾದೆ ಹೋಗ್ಬಿಡುತ್ತೆ. ಪೊಲೀಸ್ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ಪೊಲೀಸ್ನವರು ಊರ ಒಳಗಡೆನೆ ಬಂದೆ ಅಂತಂದ್ರೆ ಒಂದು ಭಯದ ವಾತಾವರಣ. ಅವ್ನು ಮನೆಗೆ ಬಂದ್ಬಿಟ್ರೆ ಅಂದ್ರೆ ಇನ್ನು ಅದು ಹೋಯ್ತು, ಇನ್ನು ಈ ತರ ಹಿಂಗ್ ಕೇಸ್ ಅಂತಂದ್ರೆ ಅವ್ನು ಸತ್ತೇ ಹೋಗ್ತಾನೆ, ಆ ರೀತಿ ವಾತಾವರಣನೇ ಇರುತ್ತೆ. ಹಂಗಾಗ್ಬಿಟ್ಟು ಅವ್ನು ಏನಾಗ್ತದೆ ಅಂತಂದ್ರೆ ಇದರಲ್ಲಿ ಮಾನ ಮರ್ಯಾದೆಗೆ ಹಂಚ್ಕೊಂಡ್ಬಿಟ್ಟು ನನಗೆ ಏನಪ್ಪಾ ನನ್ಗೆ ಏನಾದ್ರೂ ಚಿಂತಿಲ್ಲ, ಪೊಲೀಸ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂದಿದೆ ಅಂದ್ರೆ ನಾ ಎಷ್ಟಾದ್ರೂ ಕೊಟ್ಬಿಟ್ಟು ಬಿಡೋಣ ಅನ್ನೋ ಒಂದು ಇದು ತಗೊಳ್ತಾರೆ ಮೇಡಮ್. ಈಗ ಇಲ್ಲಿ ಪ್ರಶ್ನೆ ಇರೋದು, ನಿಮ್ಮನ್ನ ಡೈರೆಕ್ಟ್ ಆಗಿ ಹಣ ಕೇಳಿದವರು ಯಾರು ಅಂತ? ಮೇಡಮ್, ನಮ್ಮನ್ನ ಡೈರೆಕ್ಟ್ ಆಗಿ ಹಣ ಕೇಳಿದವರು ಅಂತಂದ್ರೆ DYSP ಅವರು ಹೇಳಿದ ಮೇಲೆ ಅಶೋಕ್ ಅವರು ಕೇಳಿರೋದು ಮೇಡಮ್. ಅಂದ್ರೆ DYSP ಅವರು ಕಾಂಟ್ಯಾಕ್ಟ್ ಮಾಡಿದ್ರಾ ನಿಮ್ಮನ್ನ ಯಾರನ್ನಾದ್ರು?
ನಮ್ಮನ್ನ ಯಾವ ತರ ಮೇಡಮ್, ಯಾವ ತರ ಹೇಳಿ? ಹಣ ಕೊಡಿ ಅಂತ ASI ಅಶೋಕ್ ಅವರೇ ನಿಮ್ಮ ಹತ್ರ ಮಾತಾಡಿರೋದಾ ಅಥವಾ DYSP ಅವರು ದೂರವಾಣಿ ಮೂಲಕನೋ ಅಥವಾ ಭೇಟಿಯಾಗಿ ಏನಾದ್ರು ಹಣ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ರ? ಹೇಗೆ ಆಯ್ತು ಈ ಕಾರ್ಯಾಚರಣೆ ಅಂತ? ಮೇಡಮ್ ಇವಾಗ ಪೊಲೀಸ್ನವರು ಅಂತಂದ್ರೆ ಒಂದು ಫಸ್ಟ್ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಪೊಲೀಸ್ನವರು ಅಂತಂದ್ರೆ ಫಸ್ಟ್ ನಮ್ಮಂತ ಎಲ್ಲಾ ಕೇಸುಗಳನ್ನ ಭೇದಿಸುವಂತ ಚಾಣಾಕ್ಷರ ಅವರು, ಅಂದ್ರೆ ಎಲ್ಲದೂ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಫೋನ್ ಅಲ್ಲಿ ಮಾತಾಡೋದಿಲ್ಲ. ಒಂದು ಅವ್ರು ಏನಾದಿತ್ತು ಅಂದ್ರೆ ಬನ್ನಿ ಕಚೇರಿಗೆ ಕುಂತ್ಕೊಂಡು ಮಾತಾಡೋಣ ಅನ್ನೋದೊಂದು ಬಿಟ್ರೆ ಬೇರೆ ಏನ್ ಹೇಳಲ್ಲ. ಆನಂತರ ಫಸ್ಟ್ ಅಲ್ಲಿ ಮಾತಾಡೋದವ್ರು ಏನ್ ಮಾಡ್ತಾರೆ, ಬಿಗುವಿನ ಮಾತಾಡೋದಲ್ಲಿ ಮಾತಾಡ್ತಾರೆ. ಏನು ಯಾಕೋ ಯಾವ ತರ ಒಂಥರ ಫುಲ್ ಈ ಕೇಸಲ್ಲಿ ಇದಾನೆ, ಇವನ್ ಇದ್ರೊಳಗೆ ಸಿಕ್ಕೊಂಡ್ಬಿಟ್ರೆ ಹೊರಗಡೆ ಆಚೆನೆ ಬರಲ್ಲ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಮಾತಾಡಿದ ತಕ್ಷಣ ನಮ್ಗೆ ಅವಾಗ ಏನಾಗುತ್ತೆ, ಸಂದಿಗವಾಡ ಅವ್ರು ಮಾತಾಡಿದ್ರ ನಿಮ್ಮ ಹತ್ರ? ಮೇಡಮ್ ಸಂದಿಗೆ ಅವರ ಜೊತೆ ಈ ಕೇಸಲ್ಲಿ ಮಾತಾಡಿದ್ದೀನಿ ಮೇಡಮ್ ನಾನು. ಅವ್ರ ಜೊತೆ ಮಾತಾಡಿದ್ರ? ಅವ್ರು ಬನ್ನಿ ಕಚೇರಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರ? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಆಮೇಲೆ ನೀವು ಕಚೇರಿಗೆ ಹೋದ್ರಿ? ಹೌದು ಮೇಡಮ್. ಅಲ್ಲಿ ನಿಮ್ ಜೊತೆ ಮಾತಾಡಿರೋ ಯಾರು? ASI ಅಶೋಕ, ಸಂದಿಗವಾಡ ಅವರ? ಸಂದಿಗವಾಡ ಅವರು ಮಾತಾಡಿದ್ದಾರೆ ಮೇಡಮ್, ಅಶೋಕ್ ಅವರು ಮಾತಾಡಿದ್ದಾರೆ ಮೇಡಮ್. ಸಂದಿಗವಾಡ ಅವರು ಹಣದ ವಿಚಾರ ಮಾತಾಡಿದಾರಾ? ಅದ ಏನಿದೆ ನೋಡಿಬಿಟ್ಟು ನಮ್ಮ ಅಶೋಕ್ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮೇಡಮ್. ಓಕೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಹಣ ಕೊಡಿ ಅಂತ ಹೇಳಿದ್ರು. ಅದು ಗೊತ್ತಿರೋದಲ್ಲ ಮೇಡಮ್. ಇವಾಗ ಒಬ್ಬ ಅಧಿಕಾರಿಯಲ್ಲಿ ಇರ್ತಾರೆ ಅಂತಂದ್ರೆ ಅಧಿಕಾರಿ ವ್ಯಾಪ್ತಿಯಲ್ಲಿ ತನ್ನ ಕಚೇರಿ ಒಳಗಡೆ ನಾವು ದುಡ್ಡು ಕೊಡ್ತಾ ಇದೀವಿ ಅಂತಂದ್ರೆ ಒಬ್ಬ ಅಧಿಕಾರಿ ಮೇಲ್ವರ್ಗದ ಮುಖ್ಯ ಅಧಿಕಾರಿಗೆ ಗೊತ್ತಿಲ್ಲ ಅಂತಂದ್ರೆ ಯಾವ ತರ ಮೇಡಮ್? ಅವ್ರು ಗೊತ್ತಿದ್ದು ಬಿಟ್ಟೆ ಅಲ್ವಾ ಮೇಡಮ್ ಅದನ್ನ ಮಾಡ್ತಾ ಇರೋದು? ಅಂದ್ರೆ ಸಂದಿಗವಾಡ ಅವ್ರು ಅಷ್ಟು ಹೇಳ್ಬಿಟ್ಟು ಅಲ್ಲಿಂದ ಆಚೆ ಹೋಗ್ತಾರಾ? ಮೇಡಮ್ ಹೌದು ಮೇಡಮ್, ಅಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರು ಯಾಕೆ ಆಚೆ ಹೋಗಲ್ಲ ಮೇಡಮ್, ಅಲ್ಲೇ ಇರ್ತಾರೆ. ಹಣ ಕೊಡುವಾಗ್ಲೂ ಅವ್ರಲ್ಲಿ ಎದುರುಗಡೆ ಇರ್ತಾರೆ? ಇಲ್ಲ ಮೇಡಮ್, ಅದು ನಾವೇನಂದ್ರೆ ಈಗ ಸಂದಿಗವಾಡ ಅವರ ಕಚೇರಿ ಬೇರೆ ಇದೆ, ಬಟ್ ಇದು ಬೇರೆ ಇದೆ ಮೇಡಮ್. ಈಗ ನಾವೇನಾದ್ರೂ ಪಕ್ಕದಲ್ಲೇ ಇರುತ್ತೆ, ಬಟ್ ನಾವೇನ್ ಮಾತಾಡ್ತಾ ಇರ್ತೀವಿ, ನಾವೇನ್ ವ್ಯವಹಾರ ಮಾಡ್ತಾ ಇರ್ತೀವಿ ಅದು ಅಲ್ಲಿ DSP ಅವ್ರ ಕಚೇರಿ ಒಳಗಡೆ ಕೇಳ್ತಾ ಇರುತ್ತೆ, ಆಡ್ತಾ ಇರುತ್ತೆ. ಬಟ್ ಆ ಕ್ಷಣದಲ್ಲಿ ಅಲ್ಲಿ ಮುಂದ್ಗಡೆ ಮಟ್ಟಿಗೆ ಅವ್ರು ಇರಲ್ಲ ಮೇಡಮ್. ಓಕೆ, ಒಬ್ಬೊಬ್ಬರ ಕೈಯಿಂದ ಎಷ್ಟೆಷ್ಟು ಹಣ ತಗೊಂಡಿದ್ದಾರೆ ಇವರೆಲ್ಲ? ಮೇಡಮ್ ಇವರು ಫಸ್ಟಿಗೆಲ್ಲ ಒಬ್ಬರಿಗೆ 1 ಲಕ್ಷ ಅಂತ ಹೇಳ್ತಾರೆ, ಆ ನಂತರ 50,000 ಅಂತ ಹೇಳ್ತಾರೆ. ಆಮೇಲೆ 50,000 ಅಂತ ತಕ್ಷಣ ನಾನು ನಡ್ಬರ್ಕೆ ಹೋಗ್ತೀನಿ, ಸರ್ ಎಲ್ಲ ನೋಟ್ ಬ್ಯಾನ್ ಆಗಿದೆ, ಇವಾಗೆಲ್ಲ ಎಲ್ಲಿ ಸರ್ 2,000 ರೂಪಾಯಿ ಕೊಡೋಕ್ಕೂ ಆಗಲ್ಲ, ಇನ್ ಏನ್ ಸರ್ ಬ್ಯಾಂಕ್ ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು 2,000 ಕೊಡ್ಬೇಕು, ಇನ್ನು 55,000 ಇಲ್ಲಿಂದ ಕೊಡೋದು ಸರ್, ನೆಕ್ಸ್ಟ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಒಂದು ಕೇಸಲ್ಲಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ, ಇದರಲ್ಲಿ ನಮ್ಗೆ ಹೆಲ್ಪ್ ಮಾಡಿಕೊಡಿ ಸರ್ ಅಂತ ಕೇಳ್ತೀನಿ ಮೇಡಮ್. ಅವಾಗ ಅವ್ರೇನಂತಾರೆ, ಆಯ್ತು ಮನುಷ್ಯಗೆ ಒಂದು 20,000 ಕೊಡಿ ಅಂತಾರೆ. 20,000 ಅಂತ ತಕ್ಷಣ ನಾವು ಡಿಲೇ ಆದಂಗೆಲ್ಲ ಅವ್ರಿಗೆ ಕೋರ್ಟಿಗೆ ಚಾರ್ಜ್ ಶೀಟ್ ಕೊಡ್ಬೇಕಾಗತ್ತೆ. ಕೊಡ್ಬೇಕಾದಂತ ಮತ್ತೆ ಈಗ ಬಂದಿಷ್ಟಾದ್ರೆ ಚಾಚ್ಕೊಂಡ್ ಬಿಡೋಣ ಅಂತಂದ್ ಹೇಳ್ಬಿಟ್ಟು 70,000ಕ್ಕೆ ಇದು ಮುಗಿಯುತ್ತೆ ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಒಟ್ಟಾರೆ ಇದು DYSP ಸಂದಿಗವಾಡ ಮತ್ತೆ ASI ಅಶೋಕ್ ಅವರ ಕರ್ಮಕಾಂಡವನ್ನ ದುಡ್ಡು ಕೊಟ್ಟಿರೋರು ಎಳೆಯಾಗಿ ಬಿಚ್ಚಿ ಹೇಳ್ತಾ ಇರೋದು. ಏನಂದ್ರೆ ಯಾವ ರೀತಿ ಈ ಒಂದು ಆಪರೇಷನ್ ನಡೀತು ಅನ್ನುವ ವಿಚಾರವಾಗಿ. ಇವಾಗ ಇನ್ನಷ್ಟು ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬಲೆಯ ಕಣ್ಣೀರಿಂದ ಲಕ್ಷ ದೋಚಿರುವಂತಹ ಕರ್ಮಕಾಂಡ ಇದು. ವರದಿ ಪ್ರಸಾರವಾದ ಸಂದರ್ಭದಲ್ಲಿ ಮಾಡಿದ ತಪ್ಪನ್ನ ASI ಅಶೋಕ್ ಒಪ್ಪಿಕೊಂಡ್ರು, ಆದ್ರೆ ಅಕ್ರಮದಲ್ಲಿ ಸಾಹೇಬ್ರಿಗೂ ಪಾಲಿತ್ತು ಅಂತ ASI ಹೇಳಿರೋದು. ಈಗ DYSP ಸಂದಿಗವಾಡ ಅವರ ಪಾತ್ರ ಇದರಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ವಸೂಲಿ ಕೇಸ್ನಲ್ಲಿ ನಾನೊಬ್ಬನೇ ಅಪರಾಧಿ ಅಲ್ಲ ಅಂತ TV9 ಬಳಿ ಮಾತನಾಡ್ತಾ ASI ಅಶೋಕ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ASIನೇ ಸತ್ಯ ಹೇಳ್ತಾ ಇದ್ರು ಕೂಡ ಇಲಾಖೆ ಸುಮ್ಮನಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ವರದಿಯ ಬಳಿಕ ASI ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗಿದೆ, ಆದ್ರೆ DYSP ಸಂದಿಗವಾಡ ಅವರು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹಣ ಕೊಟ್ಟವರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ASI ಅಶೋಕ್ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸಂದಿಗವಾಡ ಅವರ ಹೆಸರು ಮಾತ್ರ ಇದರಲ್ಲಿ ಯಾಕೆ ಕೇಳಿ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಅನೇಕ ಜನರು ಕೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡೋದಿಕ್ಕೆ ಪ್ರಗತಿಪರ ಹೋರಾಟಗಾರರಾಗಿರುವ ಬಸವರಾಜ್ ಶೀಲವಂತರವರು ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ, ಈಗ ಈ ಒಟ್ಟಾರೆ ಪ್ರಕರಣದಲ್ಲಿ DYSP ಮತ್ತೆ ASI ಇಬ್ರು ಕೂಡ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇವೆ. ಆದ್ರೂ ಕೂಡ DYSP ಸಂದಿಗವಾಡ ಅವರ ಹೆಸರು ಎಲ್ಲೂ ಕೂಡ ಕೇಳಿ ಬರೋದಿಲ್ಲ, ಅವರ ವಿರುದ್ಧ ಯಾವುದೇ ಕ್ರಮ ಕೂಡ ಕೈಗೊಳ್ಳಲಾಗ್ತಾ ಇಲ್ಲ ಇಲಾಖೆಯಿಂದ. ಇದರ ಉದ್ದೇಶ ಏನಿದೆ ಅಂತ? ಮೇಡಮ್ ಅವರೇ, ಈಗ ಸಂದಿಗವಾಡ ಏನಪ್ಪಾ ಅಂದ್ರೆ ಸುಮಾರು ವರ್ಷಗಳಿಂದ ಅಲ್ಲೇ ಬೇರೆ ಬಿಟ್ಟಿರ್ತಕ್ಕಂಥದ್ದಿದೆ. ಅವರು ವಿರುದ್ಧ ತನಿಖೆ ನಡೆದ್ರೆ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಕರಣಗಳು ಹೊರಬಿಡ್ತಾವು. ಎಸ್ಪೆಷಲಿ ಇದು ಒಂದು ಹೆಣ್ಣನ್ನ ಈ ತರ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ಕೊಳ್ಳೋದೇನಿದಲ್ಲ, ಬಹಳ ನೀಚತನದ ಕೆಲಸ ಇದು. ಆಮೇಲೆ ಈಗ ಏನಪ್ಪಾ ಅಂತಂದ್ರೆ ಕೇವಲ ಒಬ್ಬ ASI ಈ ಪ್ರಕರಣದಲ್ಲಿ ಸಿಲುಕಿಸಿ ಉಳಿದವ್ರನ್ನೆಲ್ಲ ಏನಪ್ಪಾ ಅಂದ್ರೆ ಸಂದಿಗವಾಡ ಅಂತವ್ರನ್ನ ಇವರು ಸೇಫ್ ಮಾಡ್ತಾ ಇರೋದೇನದಲ್ಲ, ಅದು ದುರಂತನೇ. ಸಂಬಂಧಪಟ್ಟ ಸಚಿವರು ಮತ್ತು ಮೇಲಾಧಿಕಾರಿಗಳು ಏನಪ್ಪಾ ಅಂದ್ರೆ ಸಂದಿಗವಾಡ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು. ಕೈಗೊಳ್ಳದ ಹೋದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಜನ
ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಒಂದು ಸೂರ್ಯ ಇಲ್ಲ, ಖಂಡಿತ ಕ್ರಮ ಕೈಗೊಳ್ಬೇಕು ಬಸವರಾಜ್ ಅವರೇ. ಆದ್ರೆ ಇವ್ರನ್ನ ರಕ್ಷಿಸುವಂತಹ ಹುನ್ನಾರದ ಹಿಂದೆ ಏನ್ ಉದ್ದೇಶ ಇದೆ ಅಂತ ಈಗ ಪ್ರಶ್ನೆ ಮೂಡ್ತಾ ಇರೋದು. ಏನ್ ಮೇಡಮ್, ಸಂದಿಗವಾಡ ಅವರು ಅಷ್ಟೊಂದು ಪ್ರಭಾವಶಾಲಿನ, ಅವರ ಹೆಸರು ನೇರವಾಗಿ ಕೇಳಿ ಬರ್ತಾ ಇದ್ರು ಕೂಡ ಅವರ ವಿರುದ್ಧ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಕ್ರಮ ಹೋಗ್ಲಿ, ಅಟ್ಲೀಸ್ಟ್ ತನಿಖೆಗೂ ಯಾಕೆ ಮುಂದಾಗ್ತಾ ಇಲ್ಲ? ಅಂದ್ರೆ ಮೇಡಮ್ ಇದ್ರ ಹಿಂದೆ ಏನಿದೆ ಅಂತಂದ್ರೆ ಸಂದಿಗೌಡ ಅವ್ರದ್ದು ಏನಪ್ಪಾ ಅಂದ್ರೆ ಎಷ್ಟು ಪ್ರಬಲರಿದಾರ, ಎಷ್ಟು ಪ್ರಭಾವಿಗಳ ಅದಾರ ಅನ್ನೋದನ್ನ ತೋರಿಸ್ಕೊಡುತ್ತೆ. ಈಗ ನೋಡ್ರಿ, ಒಂದು ಅಬಲೆ ಹೆಣ್ಣನ್ನ ಒಬ್ಬ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳೇ ಈ ರೀತಿ ದುರ್ಬಳಕೆ ಮಾಡಿಕೊಂಡ್ರೆ ಅಮಾಯಕ ಹೆಣ್ಮಕ್ಳು ಯಾರ ಹತ್ರ ಹೋಗ್ಬೇಕು ರಸ್ತೆ ಕೇಳಿ? ಅದಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣನೇ ಸಂದಿಗೌಡ ಅವ್ರನ್ನ ಅಮಾನತುಗೊಳಿಸಬೇಕು. ಈ ಪ್ರಕರಣ ಕುರಿತಂತೆ ಸಂಪೂರ್ಣ ತನಿಖೆ ಆಗ್ಬೇಕು. ಆದ್ರೆ ಯಾರು ಕೂಡ ಅವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ವಲ್ಲ ಬಸವರಾಜ್ ಅವರೇ? ನೋಡ್ರಿ, ಪೊಲೀಸ್ ಇಲಾಖೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಈಗಾಗಲೇ ಜನ ಸಾಕಷ್ಟು ವಿಷಯಗಳೊಳಗ ಈ ಭಾಗದಲ್ಲಿ ಹೋರಾಟ ನಡೆಸಿರ್ತಕ್ಕಂಥ ಉದಾಹರಣೆಗಳಿದಾವು. ಅವ್ರೇನಾದ್ರೂ ಹಿಂದೇಟ್ ಹಾಕಿದ್ರೆ ಪ್ರಗತಿಪರ ಸಂಘಟನೆ ಮತ್ತು ಜನ ಸೇರ್ಕೊಂಡು ಅವ್ರ ವಿರುದ್ಧ ಬಂಡಾಯ ಇರತಕ್ಕಂತ ಸಾಧ್ಯತೆ ಇದೆ ನೋಡ್ರಿ. ಯಾಕಂದ್ರೆ ಒಂದು ಕಡೆ ಇಲ್ಲಿ ಹೆಣ್ಮಗಳಿಗೆ ಅನ್ಯಾಯ ಆಗಿರೋದು ಆಲ್ರೆಡಿ, ಇನ್ನೊಂದು ಕಡೆ ಪೊಲೀಸರಿಂದ ಮತ್ತಷ್ಟು ಅನ್ಯಾಯ ಆಗಿರೋದು, ಮತ್ತೊಂದು ಕಡೆ ಲಂಚ ತಗೊಂಡಿರೋದು, ಇನ್ನೊಂದು ಕಡೆಗೆ ಈ ಒಂದು ದಂಧೆ ನಡೆಸಿರೋದು, ಮತ್ತೊಂದು ಕಡೆಗೆ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮ ಆಗ್ತಾ ಇಲ್ಲ. ಇಷ್ಟೆಲ್ಲ ಅಂಶಗಳಿದೆ ಈ ಒಂದು ಪ್ರಕರಣದಲ್ಲಿ. ಮೇಡಮ್, ಸಂಬಂಧಪಟ್ಟವ್ರ ವಿರುದ್ಧ ಕ್ರಮ ಜರುಗಿಸ್ತೇ ಇರ್ತಕ್ಕಂಥದ್ದು ತೀರಾ ನಾಚಿಕೆಗೇಡಿದ್ದು. ಈಗ ಯಾರೋ ತಪ್ಪು ಮಾಡಿದ್ರೆ ಅವ್ರನ್ನ ಹಿಡ್ಕೊಂಡು ಬಂದು ಒಂದು ಸರಿ ಬುದ್ಧಿ ಕಲಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ಈಗ ಪೊಲೀಸ್ ಇಲಾಖೆನ ಏನಪ್ಪಾ ಅಂದ್ರೆ ಒಂದು ಹೆಣ್ಣನ್ನ ಈ ತರ ದುರ್ಬಳಕೆ ಮಾಡಿಕೊಂಡು ಹಣ ಮಾಡ್ತಕ್ಕಂಥ ಹಲಕ ದಂಧೆಯಲ್ಲಿ ತೊಡಗಿಸ್ಕೊಂಡ್ರೆ ಇದು ಒಂದು ರಾಜ್ಯ ಸರ್ಕಾರಕ್ಕೆ, ಒಂದು ಗೃಹ ಸಚಿವಾಲಯಕ್ಕೆ ದೊಡ್ಡ ಅವಮಾನ ನೋಡ್ರಿ ಮೇಡಮ್ ಇದು. ಇದ್ರ ವಿರುದ್ಧ ತಾವೆಲ್ಲ ಯಾವ ರೀತಿ ಹೋರಾಟ ಮಾಡಕ್ ಮುಂದಾಗಿದ್ದೀರಿ ಹಾಗಾದ್ರೆ? ಮೇಡಮ್ ಅವರು, ಈ ಪೊಲೀಸ್ ವಿಫಲತೆ ವಿರುದ್ಧ ಈ ಹಿಂದೆ ಸುಮಾರು ನಾವು ಚಳವಳಿಗಳನ್ನ ಕಟ್ಟಿರ್ತಕ್ಕಂಥದ್ದಿದೆ. ಈ ಭಾಗದಲ್ಲಿ ದಲಿತರ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣ ನಡೆದಾಗ ಒಂದು ರಾಜ್ಯ ಮಟ್ಟದ ಚಳವಳಿಯನ್ನು ಕಟ್ಟಿರ್ತಕ್ಕಂಥವ್ರು ನಾವು. ಇವ್ರೇನಾದ್ರೂ ಈ ಸಂದಿಗವಾಡದಂತ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಅಂದ್ರೆ, ಪೊಲೀಸ್ ಇಲಾಖೆ ವಿರುದ್ಧ ಜನದಂಗೆ ಇದ್ರೆ ಇದು ದೊಡ್ಡ ಒಂದು ಅಪಮಾನ ಅನ್ನುವಂಥದ್ದನ್ನ ಈ ಸರ್ಕಾರ ಅರಿತುಕೋಬೇಕಷ್ಟೇ. ಅಲ್ಲ ಬಸವರಾಜ್ ಅವರೇ, ಈ ರೀತಿ ಹೋರಾಟ ಮಾಡಿದ್ರೆ ಓಕೆ, ಆದ್ರೆ ಸಂದಿಗೌಡ ಅವರು ಭಯಂಕರ ಪ್ರಭಾವಶಾಲಿಗಳಂತೆ, ಮಿನಿಸ್ಟರ್ ತನಕನೂ ಅವರೆಲ್ಲಾನು ಸೆಟ್ಲ್ ಮಾಡ್ಕೋತಾರೆ ತಮ್ಮ ಬೇಕಾದ ಹಾಗೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೋರಾಟದಿಂದ ಆಗತ್ತಾ ಹಾಗಾದ್ರೆ ಇವ್ರ ವಿರುದ್ಧ ಅಂತ? ಮೇಡಮ್ ಅವರೇ, ಬಹಳಷ್ಟು ವಿಷಯಗಳಲ್ಲಿ ನಾವು ಗೆದ್ದಿದ್ದೀವಿ, ಬಹಳಷ್ಟು ಹೋರಾಟಗಳಲ್ಲಿ ನಾವು ನ್ಯಾಯವನ್ನು ಪಡ್ಕೊಂಡಿದೀವಿ. ಇದರಲ್ಲಿ ಕೂಡ ಅವರು ಆ ಮಟ್ಟಕ್ಕೆ ಹೋಗಬಾರ್ದು ಅಂತಾನೆ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಕ್ಷಣನೇ ಕ್ರಮ ಜರುಗಿಸಬೇಕು. ಆ ಇಡೀ ಪ್ರಕರಣ ಕುರಿತಂತೆ ನ್ಯಾಯಾಂಗ ತನಿಖೆ ಆಗ್ಬೇಕು. ಅಲ್ಲಿ ತನಕ ತಾವು ಹೋರಾಟ ಬಿಡೋದಿಲ್ಲ ಹಾಗಾದ್ರೆ? ಮೇಡಮ್ ಅವ್ರೆ, ನಾವು ಕಾದು ನೋಡ್ತೀವಿ. ಅಕಸ್ಮಾತ್ ಸರ್ಕಾರ ಹಂಗ ಮಾಡ್ಲಿಲ್ಲ ಅಂತಂದ್ರೆ ಈ ಸರ್ಕಾರದ ವಿರುದ್ಧ ಸಾಕಷ್ಟು ಚಳವಳಿಗಳನ್ನ ನಾವು ಕಟ್ಟಿದ್ದೀವಿ. ಈಗನು ಅದಕ್ಕೆ ಈ ಸರ್ಕಾರ ಅದು ಆ ಹೋರಾಟನೇ ಬೇಕು ಅನ್ನೋದಾದ್ರೆ ಖಂಡಿತ ನಾವು ಅದನ್ನ ರೂಪರೇಷೆಗಳನ್ನ ತಯಾರು ಮಾಡ್ತೀವಿ. ಓಕೆ, ಯಾರು ಕೂಡ ಇದರಲ್ಲಿ ರಕ್ಷಿಸುವಂತಹ ಪ್ರಯತ್ನ ಆಗ್ಬಾರ್ದು, ಯಾರನ್ನ ಕೂಡ ರಕ್ಷಣೆ ಮಾಡಬಾರ್ದು ಭ್ರಷ್ಟರನ್ನ ಅಂತ ತಾವು ಹೇಳ್ತಾ ಇದ್ದೀರಾ. ಧನ್ಯವಾದ ಬಸವರಾಜ್ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಇದು ಪ್ರಗತಿಪರ ಹೋರಾಟಗಾರ ಬಸವರಾಜ್ ಅವರ ಮಾತು. ಏನಂತಂದ್ರೆ, ಈ ರೀತಿ ಅಕ್ರಮದಲ್ಲಿ ಪೊಲೀಸರು ಇನ್ವಾಲ್ವ್ ಆಗಿರೋದು ನಿಜಕ್ಕೂ ಕೂಡ ಒಂದು ನಾಚಿಕೆಗೇಡಿನ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ನಾವು ತೀವ್ರ ಹೋರಾಟಕ್ಕೆ ಮುಂದಾಗ್ತೀವಿ. ಆಗ ಸರ್ಕಾರಕ್ಕೆ ಇದು ನಾಚಿಕೆಗೇಡಿನ ವಿಚಾರ, ನಮ್ಮ ಹೋರಾಟದಿಂದಾಗಿ ಮುಂದೆ ಕ್ರಮ ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಅದು ಸರ್ಕಾರಕ್ಕೆ ಒಂದು ಅವಮಾನ ಆಗುವಂತಹ ವಿಚಾರ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಗತಿಪರ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಮೇಲಧಿಕಾರಿಗೆ ಇಲಾಖೆ ಸಾಥ್ ನೀಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಏನೀಗ ಎಲ್ರಿಗೂ ಮೂಡ್ತಾ ಇದೆ. ಇದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಇಲಾಖೆ ಮಾಡಬೇಕಾಗಿದೆ. ಯಾಕಂದ್ರೆ ಸಂದಿಗವಾಡ ಅವರ ವಿರುದ್ಧ ಈಗ ಅನುಮಾನ ಅಂತೂ ಮೂಡಿದೆ. ಯಾಕಂದ್ರೆ ಹಣ ಕೊಟ್ಟೋರು ಕೂಡ ಅವರ ಹೆಸರನ್ನೇ ಹೇಳ್ತಾ ಇದ್ದಾರೆ. ಅವರ ಕಣ್ಣ ಮುಂದೆಯೇ ಈ ಎಲ್ಲ ವ್ಯವಹಾರಗಳು ಕೂಡ ನಡೆದಿರೋದು. ಏನೇನಿದೆ ಸೆಟ್ಲ್ ಮಾಡ್ಕೊಳ್ಳಿ ASI ಹತ್ರ ಅಂತ ಅವರೇ ಸೂಚನೆಯನ್ನ ಕೊಟ್ಟಿರೋದು. ಮಾತ್ರವಲ್ಲ, ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಅವರು ಸಾಕಷ್ಟು ಹಣವನ್ನ ನುಂಗಿರುವಂತಹ ಉದಾಹರಣೆಗಳನ್ನು ಕೂಡ ಜನರೇ ಸ್ವತಃ ನೋಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ASI ಕೂಡ TV9ಗೆ ಕರೆ ಮಾಡಿ ಸಂದಿಗವಾಡ ಅವರ ಹೆಸರನ್ನ ಹೇಳಿದ್ದಾರೆ. ಇಷ್ಟೆಲ್ಲಾ ವಿಚಾರಗಳು ಸಂದಿಗವಾಡ ಅವರ ವಿರುದ್ಧ ಇರೋವಾಗ ಸಂದಿಗವಾಡ ಅವರನ್ನ ರಕ್ಷಿಸುವಂತಹ ಪ್ರಯತ್ನವನ್ನ ಇನ್ನಾದ್ರೂ ಕೂಡ ಇಲಾಖೆ ಕೈ ಬಿಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ASIಗೆ ಮಾತ್ರ ಶಿಕ್ಷೆಯನ್ನ ಕೊಟ್ಟು ಅದೇನೋ ಹೇಳ್ತಾರಲ್ಲ, ಕೋತಿ ತಾನ್ ತಿಂದು ಮೇಕೆಯ ಮುಖಕ್ಕೆ ಮೊಸರನ್ನ ಒರೆಸಿರುವಂತಹ ಒಂದು ಪ್ರಕರಣ ರೀತಿಯಲ್ಲಿ, ಅಂದ್ರೆ ASI ಅಶೋಕ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದ್ರೆ 70,000 ಹಣದಲ್ಲಿ 10,000 ರೂಪಾಯಿ ಅವ್ರು ತಗೊಂಡು ಇನ್ನು 60,000 ನುಂಗಿರುವಂತಹ DYSP ಸಂದಿಗವಾಡ ಅವರ ವಿರುದ್ಧ ಮಾತ್ರ ಯಾಕೆ ತನಿಖೆ ನಡೀತಾ ಇಲ್ಲ, ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಈ ಪ್ರಶ್ನೆಗೆ ಈಗ ಇಲಾಖೆ ಈ ಒಂದು ಅನುಮಾನವನ್ನ ಕ್ಲಿಯರ್ ಮಾಡಬೇಕಾಗಿದೆ.
ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.